ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಲ್ಲಕ್ಷ್ಮೀಂದ್ರಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ. ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೂರಾಪ್ಯಸೃಜತಿ. ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾಧನ ವಿಜಯತೆ ಮಧ್ರದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್. ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಶ್ವಂ ವಿಷ್ಣು ಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃದ್ಭೂತವೃದ್ಧಾವೋ ಭೂತಾತ್ಮ ಭೂತಭಾವನಃ. ಪರಮ ಮಂಗಳಕರವಾದಂತಹ ಸ್ತೋತ್ರ ರಾಜ ಎಂಬುದಾಗಿ ಪ್ರಖ್ಯಾತವಾದಂತಹ ಸ್ತೋತ್ರ ವಿಷ್ಣು ಸಹಸ್ರನಾಮ ಅಂತ ಪರಮಾತ್ಮನ 1000 ರೂಪಗಳ ಚಿಂತನೆಯನ್ನು ಕೊಡುವಂತಹ ದಿವ್ಯವಾದಂತಹ ಮಂತ್ರ. ಇಂತಹ ವಿಷ್ಣು ಸಹಸ್ರನಾಮವನ್ನು ಸುಮ್ಮನೆ ಪಾರಾಯಣ ಮಾಡಿದಷ್ಟು ಪುಣ್ಯ ಬರುತ್ತೋ ಅದಕ್ಕಿಂತ ವಿಶಿಷ್ಟವಾದಂಥ ಪುಣ್ಯ ಪ್ರತಿಯೊಂದು ನಾಮಗಳ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ಬರುತ್ತೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇದ್ದೇವೆ. ಆ ರೀತಿಯಾಗಿ ಸುಮಾರು ಒಂದು 3 ತಿಂಗಳ ಹಿಂದೆ ಇದರ ಪ್ರವಚನ ಸರಣಿ ಪ್ರಾರಂಭ ಆಗಿತ್ತು. ಆ ಪ್ರಾರಂಭದ 7 ದಿವಸಗಳಲ್ಲಿ ಒಟ್ಟು 104 ನಾಮಗಳ ಚಿಂತನೆ ಮಾಡಿದ್ವಿ. ಒಟ್ಟು 11 ಶ್ಲೋಕ, ಅದರಲ್ಲಿ 104 ನಾಮಗಳ ಚಿಂತನೆ ಮಾಡಿದ್ವಿ. ಅದರಲ್ಲಿ ಕೊನೆಯ ನಾಮ ನಾವು ನೋಡಿದ್ದು ಸರ್ವ ಯೋಗ ವಿನಿಸೃತಃ ಅಂತ. ಯೋಗ ಅಂದರೆ ಅದಕ್ಕೆ ಅನೇಕ ರೀತಿಯ ಅರ್ಥಗಳಿದ್ದಾವೆ. ಒಂದು ಸಂಬಂಧ ಅಂತ ಅರ್ಥ ಇದೆ, ಮತ್ತೊಂದು ಉಪಾಯ ಅನ್ನೋ ಅರ್ಥ ಇದೆ. ಪರಮಾತ್ಮನಿಗೆ ಯಾವುದರೊಟ್ಟಿಗೂ ಕೂಡ ಸಂಬಂಧ ಅನ್ನೋದಿಲ್ಲ ಅಂತ. ಸಂಬಂಧ ಇಲ್ಲ ಅಂತಂದರೆ ಪರಮಾತ್ಮ ಅವನ ಹೆಂಡತಿ ಯಾರು? ಲಕ್ಷ್ಮಿ. ಬ್ರಹ್ಮದೇವರು ಯಾರು? ಅವನ ಮಗ. ರುದ್ರ ಯಾರು? ಮೊಮ್ಮಗ. ನಾವೆಲ್ಲರೂ ಕೂಡ ಯಾರು? ಅವನ ಮಕ್ಕಳಿದ್ದಂತೆ. ಹಾಗೆ ಸಂಬಂಧ ಬಂತಲ್ಲ. ಪರಮಾತ್ಮ ನಾವು ಪ್ರತಿನಿತ್ಯ ಇದನ್ನು ಹೇಳ್ತೇವೆ. ಯಾವುದನ್ನು? ಮಂಗಳಾಷ್ಟಕವನ್ನು. ಲಕ್ಷ್ಮೀರ್ ಯಸ್ಯ ಪರಿಗ್ರಹ ಕಮಲಭೂಹು ಸುದುರ್ಗರುತ್ಮಾನತಃ ಅಂತ ಅದನ್ನು ಹೇಳೋದೇನು? ಲಕ್ಷ್ಮಿ ಯಾರಿಗೆ ಹೆಂಡತಿಯೋ, ಬ್ರಹ್ಮದೇವರು ಯಾರ ಮಗನೋ ಅಂತ ಅಲ್ಲಿ ಸಂಬಂಧಗಳನ್ನು ಹೇಳ್ತಾರೆ. ಹಾಗಾದರೆ ಸಹಸ್ರನಾಮ ಏನು ಹೇಳ್ತಾ ಇದೆ? ಸರ್ವಯೋಗ ವಿನಿಸೃತಃ ಅಂತ ಹೇಳ್ತಾ ಇದೆ. ಹಾಗಾದರೆ ಅದಕ್ಕೆ ಅರ್ಥ ಏನಂದರೆ ಸಂಬಂಧ ಇಲ್ಲದೆ ಇರುವನು ಅಂತ ಅರ್ಥ ಅಲ್ಲ, ಹೊರತು ಆ ಸಂಬಂಧಗಳ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂಥವನು, ಅಭಿಮಾನ ಇಲ್ಲದೆ ಇರುವಂಥವನು ಅಂತ. ಹಾಗೆ ಆ ಒಂದು ವಿಶಿಷ್ಟವಾದಂಥ ನಾಮವನ್ನು ನಾವು ಕೊನೆಯ ಪ್ರವಚನದಲ್ಲಿ ಚಿಂತನೆ ಮಾಡಿದ್ವಿ. ಮುಂದಿನ ಶ್ಲೋಕ 12ನೇ ಶ್ಲೋಕ. ವಸುರು ವಸುಮನ ಸತ್ಯ ಸಮಾತ್ಮ ಸಂಮಿತಃ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿ ಎಂಬುದಾಗಿ 12ನೇ ಶ್ಲೋಕ. ಇದರಲ್ಲಿ ಮೊದಲ ನಾಮ ವಸುಹು ಎಂಬುದಾಗಿ. ವಸುಹು ಶಬ್ದಕ್ಕೆ ಮೇಲ್ನೋಟದ ಅರ್ಥ ವಸುದೇವತೆಗಳು ಅಂತ ನಾವು ಕೇಳ್ತೇವೆ. ಭೀಷ್ಮ ಅವರೆಲ್ಲರೂ ಕೂಡ ವಸುದೇವತೆಗಳ ಅವತಾರ. ಆದರೆ ನಿಜವಾದಂತಹ ವಸು ಅಂತಂದರೆ ವರ ಸುಖ, ಅಂದರೆ ಶ್ರೇಷ್ಠವಾದಂತಹ ಸುಖ ಸ್ವರೂಪಿಯಾದಂಥವನು ಪರಮಾತ್ಮ ಅಂತ. ನಮಗೂ ಸುಖ ಇದೆ, ಪರಮಾತ್ಮನಿಗೂ ಸುಖ ಇದೆ. ಅದರ ವ್ಯತ್ಯಾಸ ಅಂತಂದರೆ ನಮ್ಮ ಸುಖ ಎಂಥದ್ದು ಅಂದರೆ ಇವತ್ತು ಬಂದು ನಾಳೆ ಹೋಗುವಂಥ ಸುಖ. ಅದಕ್ಕೆ ಶಾಸ್ತ್ರಕಾರರು ತುಂಬ ಚೆನ್ನಾಗಿ ಹೇಳ್ತಾರೆ. ನಮ್ಮ ಸುಖ ಹೇಗಿದೆ ಅಂತಂದರೆ ಸಂಪುಷ್ಟದೊಳಗಡೆ ಇರುವಂತಹ ಸಾಲಿಗ್ರಾಮದಂತೆ ಅಂತ. ಸಾಲಗ್ರಾಮ ಸಂಪುಷ್ಟದ ಒಳಗಿರುತ್ತೆ, ಕಾಣಿಸೋದಿಲ್ಲ. ಅದರ ಮೇಲುಗಡೆ ಒಂದು ಹಿತ್ತಾಳೆದು ತಾಮ್ರದ ಮುಚ್ಚಳ ಮುಚ್ಚಿರ್ತೀವಿ, ಕೆಳಗಡೆ ಡಬ್ಬಿ ಇರುತ್ತೆ. ಅವೆರಡರ ಮಧ್ಯೆ ಯಾವುದು ಇರುತ್ತೆ? ಸಾಲಗ್ರಾಮ ಇರುತ್ತೆ. ಅವೆರಡೂ ತೆಗೆದಾಗ ನಮಗೇನಾಗುತ್ತೆ? ಸಾಲಿಗ್ರಾಮ ಕಾಣಿಸುತ್ತೆ. ಆ ಸಾಲಗ್ರಾಮ ನೋಡೋದು ಎಷ್ಟೊತ್ತು? ಡೈಲಿ 1 ಗಂಟೆ 1.5 ಗಂಟೆ ಪೂಜೆ ಮಾಡೋ ಸಂದರ್ಭದಲ್ಲಿ ನೋಡ್ತೇವೆ, ಆಮೇಲೆ ಮುಚ್ಚಿ ಇಟ್ಟು ಬಿಡ್ತೇವೆ. ಹಾಗೆ ಸುಖವೂ ಕೂಡ ಎಂಬುದಾಗಿ ಹೇಳ್ತಾರೆ. ಸುಖ ಅನ್ನೋದು ಹೇಗಿದೆ? ಮಧ್ಯದಲ್ಲಿ ಇದೆ. ಸುಖದ ಮುಂಚೆ ಯಾವುದಿದೆ? ದುಃಖ ಅನ್ನೋದಿದೆ. ಸುಖ ಆದಮೇಲೂ ಕೂಡ ಯಾವುದಿದೆ? ದುಃಖ ಅನ್ನೋದಿದೆ.
ಯಾಕೆಂದರೆ ನಾವು ಸುಖ ಪಡಬೇಕು ಅನ್ನೋ ದುಃಖ ಪಡ್ತೇವೆ. ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ಒಂದು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಉದ್ದೇಶ ಏನು? ನಾನು ಸುಖವಾಗಿರಬೇಕು, ತಿಂದುಂಡು ಆರಾಮಾಗಿರಬೇಕು ಅಂತ. ಸೊ ಸಂಪಾದನೆ ಮಾಡೋದು ಸುಖವಾ ದುಃಖವಾ? ದುಃಖ ಇರುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಎಷ್ಟು ಟ್ರಾಫಿಕ್ ಇದೆ. ಮಳೆ ಬಂದುಬಿಟ್ರೆ ಸುಮಾರು 3-4 ಗಂಟೆ ಟ್ರಾಫಿಕ್ನಲ್ಲಿ ಕಳಿಬೇಕು. ಅದು ಸುಖವಾ ದುಃಖವಾ? ದುಃಖ. ಆ ದುಃಖ ಪಡ್ತಾ ಇರೋದು ಯಾಕೆ? ಸುಖ ಬೇಕು ಅಂತ. ಹಾಗಾಗಿ ಸುಖ ಪಡೋದಕ್ಕಿಂತ ಮುಂಚೆ ಕೂಡ ಏನಿದೆ? ದುಃಖ ಅನ್ನೋದಿದೆ. ಸರಿ, ಸುಖ ಸಿಕ್ಬಿಡ್ತು ಅಂತ ಮುಗೀತು ಅಂತ ಕಥೆನಾ? ಇಲ್ಲ. ಸುಖ 1 ದಿವಸ 2 ದಿವಸ ಇರುತ್ತೆ. ಅದು ಹೋದ ಮೇಲೆ ಮತ್ತೆ ದುಃಖ, ಮತ್ತೆ ನಾವು ಸಂಪಾದನೆ ಶುರು ಮಾಡಬೇಕು. ಹೀಗೆ ನಮ್ಮ ಸುಖ ಹೇಗಿದೆ ಅಂತಂದರೆ ಅದರ ಪ್ರಾರಂಭದಲ್ಲಿಯೂ ದುಃಖ ಇದೆ, ಕೊನೆಯಲ್ಲಿಯೂ ದುಃಖ ಇದೆ, ಮಧ್ಯದಲ್ಲಿ ಸ್ವಲ್ಪ ಮಾತ್ರ ಸುಖ ಇರುತ್ತೆ. ಆ ಸುಖಕ್ಕೋಸ್ಕರ ನಾವೇನು ಮಾಡ್ತೇವೆ? ಅದು ಇರೋದೆಷ್ಟು ಮತ್ತೆ? ಭಾರೀ ಸುಖನಾ? ಅಲ್ಲ, ಅಲ್ಪ ಸುಖ. ಅಲ್ಪ ಸುಖಕ್ಕೋಸ್ಕರ ನಾವೇನು ಮಾಡ್ತೇವೆ? ಜೀವನ ಪೂರ್ತಿ ಕಷ್ಟಪಡ್ತಾ ಇರ್ತೇವೆ. ಹಾಗಾಗಿ ನಮ್ಮದು ಎಂತಹ ಸುಖ? ಲೋ ಲೆವೆಲ್ ಸುಖ. ಆದರೆ ಪರಮಾತ್ಮನ ಸುಖ ಅಂತದ್ದಲ್ಲ, ವರ ಸುಖ, ಶ್ರೇಷ್ಠವಾದಂಥ ಸುಖ ಇರೋದು. ಆ ಪರಮಾತ್ಮನಿಗೆ ಸುಖ ಬಂತು, ಆ ಸುಖಕ್ಕಿಂತ ಮುಂಚೆ ದುಃಖ ಇದೆ, ಕೊನೆಗೆ ದುಃಖ ಇದೆ ಅಂತ ಆ ರೀತಿ ಯಾವುದೂ ಕೂಡ ಇಲ್ಲ. ಪರಮಾತ್ಮ ನಿರಂತರವಾಗಿ ಸುಖ ಸ್ವರೂಪಿಯಾದಂಥವನು ಪರಮಾತ್ಮ. ಪರಮಾತ್ಮ ಇವತ್ತು ಸುಖವಾಗಿದ್ದಾನೆ, ನಾಳೆ ದುಃಖವಾಗಿದ್ದಾನೆ, ಆ ರೀತಿಯಾಗಿ ಇಲ್ಲವೇ ಇಲ್ಲ. ಸರಿ, ನಮಗೆ ಮೂಲ ರೂಪದ ಬಗ್ಗೆ ಗೊತ್ತಾಗೋದಿಲ್ಲ. ಪರಮಾತ್ಮ ಇವತ್ತು ಸುಖವಾಗಿದ್ದಾನೋ ದುಃಖವಾಗಿದ್ದಾನೋ ಗೊತ್ತಾಗೋದಿಲ್ಲ. ಆದರೆ ಅವತಾರ ರೂಪ ನೋಡ್ತೇವೆ ನಾವು. ರಾಮಾಯಣದ ರೂಪ, ರಾಮದೇವರ ರೂಪ. ರಾಮದೇವರು ಒಂದು ಹಂತ ತನಕ ಆರಾಮವಾಗಿ ರಾಜಜೀವನ ಮಾಡಿದರು, ವೈಭವದ ರಾಜಜೀವನ. ಮುಂದೆ ಏನಾಯಿತು? ಆ ಕೈಕೇಯಿ ಮಾತಿನಿಂದಾಗಿ 14 ವರ್ಷಗಳ ಕಾಲ ದುಃಖ ಪಡುವಂಥ ಪ್ರಸಂಗ ಕಾಡಿನಲ್ಲಿ. ಅದಾದ ಕೊನೆಯ 1 ವರ್ಷ ಇನ್ನೂ ಘೋರ. ಏನು? ಹೆಂಡತಿಯನ್ನು ಕಳೆದುಕೊಂಡು ಬಿಟ್ಟ. ರಾಮಾಯಣ ಕಥೆ ನೋಡಿಬಿಟ್ರೆ ನಮಗಂತೂ ರಾಮ ನಮಗಿಂತಲೂ ಕೂಡ ದುಃಖಿ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದ ಅಂತೆ, ನನ್ನ ಹೆಂಡತಿನಲ್ಲಿ ನೋಡಿದ್ರಾ ಅಂತ. ನಾವ್ಯಾರಿಗೆ ಕೇಳ್ತೇವೆ? ಯಾರಾದರೂ ಬೇಕು ಕಳೆದೋದ್ರೆ ಮನುಷ್ಯರನ್ನು ಕೇಳ್ತೇವೆ. ರಾಮ ಹಾಗಲ್ಲ ಅಂತೆ. ಗಿಡ ಮರಗಳನ್ನು ಕೇಳಿದ್ದ ಅಂತೆ, ನನ್ನ ಹೆಂಡತಿ ನೋಡಿದ್ರಾ ಅಂತ. ಕಲ್ಲನ್ನು ಕೇಳಿದ, ಮಣ್ಣನ್ನು ಕೇಳಿದ, ಪ್ರಾಣಿಗಳನ್ನು ಕೇಳಿದ, ಇರುವೆಗಳನ್ನು ಕೇಳಿದ ಅಂತ, ನನ್ನ ಹೆಂಡತಿ ನೋಡಿದ್ರಾ ಅಂತ. ಅದು ಹೇಗೆ? ಜೋರಾಗಿ ಅಳ್ತಾ ಕೇಳಿದ ಅಂತ ಹೇಳ್ತಾರೆ. ಹಾಗೆ ನೋಡಿದಾಗ ಏನನ್ಸುತ್ತೆ? ರಾಮ ಅತ್ಯಂತ ದುಃಖಿಯಾದಂಥವನು. ಪರಮಾತ್ಮನ ಮೂಲ ರೂಪ ಸುಖವಾಗಿರಬಹುದು, ಆದರೆ ಅವತಾರ ರೂಪಗಳಲ್ಲಿ ಸುಖವೂ ಇದೆ, ದುಃಖವೂ ಇದೆ. ರಾಜ್ಯಭಾರವನ್ನು ಮಾಡಿದ, ಮುಂದೆ 13,000 ವರ್ಷಗಳ ಕಾಲ ವೈಭವದಿಂದ ರಾಜ್ಯಭಾರವನ್ನು ಮಾಡಿದ. ಆದರೆ ಅದಕ್ಕಿಂತ ಮುಂಚೆ 14 ವರ್ಷಗಳ ಕಾಲ ಕಷ್ಟಪಟ್ಟ, ಅದಕ್ಕೆ ಅವನಿಗೆ ಏನು ಸಿಕ್ತು? ಮುಂದೆ ಆ ರಾಜ್ಯ ಸಿಕ್ತು ಅಂತ ಅನಿಸುತ್ತೆ. ಆದರೆ ಈ ರಾಮ ಹೇಳ್ತಾ ಇದೆ, ವಸುಹು ಪರಮಾತ್ಮ ವರ ಸುಖ, ಶ್ರೇಷ್ಠ ಸುಖ ಇರುವಂಥವನು. ಅವನಿಗೆ ಮೂಲ ರೂಪದಲ್ಲಿಯೂ ದುಃಖ ಇಲ್ಲ, ಸಂಸಾರ ಅವತಾರ ರೂಪದಲ್ಲಿಯೂ ದುಃಖ ಇಲ್ಲ, ಎಲ್ಲ ರೂಪದಲ್ಲಿಯೂ ಕೂಡ ಸುಖವಾಗಿರುವಂಥವನು ಪರಮಾತ್ಮ. ಹಾಗಾಗಿ ದುಃಖ ಯಾಕೆ ತೋರಿಸಿದ ಅಂತಂದರೆ ಆಚಾರ್ಯರು ಸ್ಪಷ್ಟವಾಗಿ ತಾತ್ಪರ್ಯದಲ್ಲಿ ಹೇಳ್ತಾರೆ, ಪರಮಾತ್ಮ ಆ ರೀತಿಯಾಗಿ ಮಾಡಿದ್ದು ಯಾತಕ್ಕೋಸ್ಕರ ಅಂದರೆ ಅಜ್ಞಾನಿಗಳಿಗೆ ರಾಮನು ಕೊಡಬ ದುಃಖಿ ಅಂತ ತೋರಿಸಬೇಕು ಅಂತ. ಅದರಿಂದಾಗಿ ಏನಾಯಿತು? ಮುಂದೆ ಈ ಸುರಾಣಕ ಅಂತ ದೈತ್ಯರು ಅಂತ ಇರ್ತಾರೆ, ಅವರೆಲ್ಲರೂ ಕೂಡ ಪರಮಾತ್ಮನಿಗೆ ಸೀತೆಗೆ ವಿಯೋಗ ಆಯಿತು ಅಂತೇಳಿ ಹೇಳ್ತಾರೆ. ಅದರಿಂದ ಏನಾಯಿತು? ಅವರಿಗೆ ಅಂಧತಮಸ್ಸಾಯಿತು. ಹಾಗಾಗಿ ಅಜ್ಞಾನಿಗಳಿಗೆ ಅವರ ಗತಿಯನ್ನು ಕೊಡಲಿಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ? ಕೆಲವೊಮ್ಮೆ ತಾನು ದುಃಖಪಟ್ಟವನಂತೆ, ಅತ್ತವನಂತೆ, ಕಷ್ಟಪಟ್ಟವನಂತೆ ನಟನೆ ಮಾಡ್ತಾನೆ. ಆದರೆ ಪರಮಾತ್ಮ ವಾಸ್ತವಿಕವಾಗಿ ಅವನು ವಸುಹು, ಶ್ರೇಷ್ಠವಾದಂತಹ ಸುಖ ಸ್ವರೂಪಿಯಾದಂಥವನು ಅಂತ ತಿಳಿಸ್ತಾ ಇದ್ದಾರೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ವಸು ಅಂದರೆ ವಾಸ ಮಾಡುವುದು ಅಂತ ನಾವು ಕೇಳ್ತೇವೆ. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಅಂತ ಸಂಧ್ಯಾ ವಂದನೆಯಲ್ಲಿ ಹೇಳ್ತೇವೆ. ಹಾಗೆ ಪರಮಾತ್ಮ ವಸುಹು, ಎಲ್ಲ ಕಡೆ ವಾಸ ಮಾಡುವಂಥವನು ಅಂತ. ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ, ಎಲ್ಲ ಸ್ಥಳಗಳಲ್ಲಿಯೂ ವಾಸ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಸುಹು ಎಂಬುದಾಗಿ ಹೆಸರು. ಇನ್ನೊಂದು ವಸುದೇವತೆಗಳು ಅಂತ ಇದ್ದಾರೆ, ಅಷ್ಟವಸುಗಳು ಅಂತ 8 ಜನ ವಸುಗಳು. ಅವರಲ್ಲಿ ಪರಮಾತ್ಮ ನಿಯಾಮಕನಾಗಿ ಇರ್ತಾನೆ, ಹಾಗಾಗಿ ವಸು. ಹೀಗೆ ಅನೇಕ ರೀತಿಯಾದಂತಹ ಅರ್ಥಗಳನ್ನು ವಸು ಎನ್ನುವಂಥ ಶಬ್ದಕ್ಕೆ ಹೇಳ್ತಾರೆ. ಪ್ರಧಾನವಾಗಿ ಎಲ್ಲ ಕಡೆ ವಾಸವಾಗಿರುವಂಥವನು ಮತ್ತು ಸದಾಕಾಲ ಸುಖ ಸ್ವರೂಪಿಯಾಗಿರುವಂಥವನು ಅಂತ. ಉಪನಿಷತ್ ಹೇಳುವಂತೆ ಈಶಾವಾಸ್ಯವಿದಂ ಸರ್ವಂ ಅಂತ. ಇಡೀ ಜಗತ್ತು ಯಾರ ಮನೆ? ಅದು ಪರಮಾತ್ಮನ ಮನೆ. ಹಾಗಾಗಿ ಅವನು ವಸುಹು ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ವಸು ಮನಾಹ ಅಂತ. ವಸು ಮನಾಹ ಅಂತಂದರೆ ಸಾಮಾನ್ಯವಾಗಿ ಯಾರೇ ಆಗಲಿ ಪರಶುಕ್ಲತ್ರಯರನ್ನು ಬಿಟ್ಟು ಬ್ರಹ್ಮ, ಲಕ್ಷ್ಮಿ, ಬ್ರಹ್ಮವಾಯುಗಳು ಮತ್ತು ಸರಸ್ವತಿ ಭಾರತಿ ಈ ಮೂವರನ್ನು ಬಿಟ್ಟು ಬೇರೆಯವರ ಮನಸ್ಸು
ಆವಾಗೊಮ್ಮೆ ಈ ಯೋಗ ಕೆಡ್ತಾ ಇರುತ್ತೆ. ನಾವು ಕೇಳ್ತೇವೆ ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲೆಲ್ಲ ರುದ್ರದೇವರೇ ಪರಮಾತ್ಮನ ಮೇಲೆ ಯುದ್ಧ ಮಾಡಿದರು ಅಂತ ರಾಮಾಯಣದಲ್ಲಿ ಬರುತ್ತೆ. ರಾಮಾಯಣದಲ್ಲಿ ಯುದ್ಧ ಎಲ್ಲ ಆಯಿತು, ರಾವಣ ಕುಂಭಕರ್ಣ ಎಲ್ಲ ಸಂಹಾರ ಆಯಿತು. ಆವಾಗ ಎಲ್ಲ ದೇವತೆಗಳು ಬಂದರು ಅಂತೆ, ಬ್ರಹ್ಮ, ರುದ್ರ, ಇಂದ್ರ, ಅಗ್ನಿ ಎಲ್ಲ ದೇವತೆಗಳು ಬಂದರು. ಪರಮಾತ್ಮನ ವಿಶೇಷವಾಗಿ ಸ್ತೋತ್ರ ಮಾಡಿದರು. ತಕ್ಷಣದಲ್ಲಿ ರುದ್ರದೇವರಿಗೆ ಅಸರಾವೇಶ ಆಯಿತು. ನನ್ನ ಮಹಾಭಕ್ತನಾದಂತಹ ಯಾರನ್ನು ಸಂಹಾರ ಮಾಡಿದ್ದೀನಿ, ರಾವಣನ ಸಂಹಾರ ಮಾಡಿದ್ದೀಯಾ, ನಾನು ನಿನ್ನ ಬಿಡೋದಿಲ್ಲ ಅಂತ ರಾಮದೇವರ ಮೇಲೆ ಯುದ್ಧ ಮಾಡ್ತಾರೆ. ಯಾಕೆ? ಮನಸ್ಸು ಶುದ್ಧ ಇರಲಿಲ್ಲ, ಅಸುರಾವೇಶ ಆಯಿತು. ಮನಸ್ಸು ಸ್ವಲ್ಪ ಆ ಸಮಯದ ಮೇಲೆ ಕೆಡ್ತು. ಮತ್ತೆ ಅವರಿಗೆ ಜ್ಞಾನೋದಯ ಆಯಿತು, ಮತ್ತೆ ಶರಣ ಹೊಂದಿದರು. ಹೀಗೆ ಎಲ್ಲರ ಮನಸ್ಸು, ಗರುಡ, ಶೇಷ, ರುದ್ರಾದಿಗಳನ್ನು ಹಿಡಿದುಕೊಂಡು ನಮ್ಮ ನಿಮ್ಮೆಲ್ಲರ ಎಲ್ಲರ ಮನಸ್ಸು ಕೂಡ ಅಶುದ್ಧವಾಗಿರುತ್ತೆ. ದೇವತೆಗಳ ಮನಸ್ಸು ಕೆಲವೊಮ್ಮೆ ಅಶುದ್ಧವಾಗಿರುತ್ತೆ, ಸಾಮಾನ್ಯರ ಮನಸ್ಸು ಯಾವಾಗಲೂ ಅಶುದ್ಧವಾಗಿರುತ್ತೆ. ಆದರೆ ಪರಮಾತ್ಮ ಎಂಥವನು ವಸು ಮನಃ, ಪರಮಾತ್ಮ ಪ್ರಶಾಂತವಾದಂತಹ ಮನಸ್ಸು, ಶುದ್ಧವಾದಂತಹ ಮನಸ್ಸು. ಪರಮಾತ್ಮನಿಗೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾನೆ, ನಿರಂತರವಾಗಿ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾನೆ. ಹಾಗಾದರೆ ನಮಗೇನಿಸುತ್ತೆ, ಪರಮಾತ್ಮನಿಗೆ ನೋಡಿದಾಗ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾನೆ, ಪರಮಾತ್ಮನಿಗೆ ಹೈ ಪ್ರೆಷರ್ ಇರುತ್ತೆ ಅಂತ. ಯಾಕೆಂದರೆ ಯಾವಾಗಲೂ ಕೆಲಸ ಮಾಡ್ತಾನೆ ಇರಬೇಕು. ಜಗತ್ತಿನಲ್ಲಿ ಸೆಕೆಂಡಿಗೆ 1000 ಜನ ಹುಡ್ತಾರೆ, 1000 ಜನ ಸಾಯ್ತಾ ಇದ್ದಾರೆ. ಅದು ಮನುಷ್ಯರಲ್ಲ, ಕೇವಲ ಎಲ್ಲ ಜೀವಿಗಳು ಇದ್ದಾವೆ. ಹಾಗೆ ನೋಡಿದರೆ ಲಕ್ಷಗಟ್ಟಲೆ ಜನ ಸೆಕೆಂಡಿಗೆ ಹುಡ್ತಾರೆ, ಸೆಕೆಂಡಿಗೆ ಸಾಯ್ತಾರೆ. ಕೆಲವೊಂದು ಕ್ರಿಮಿಗಳಿಗೆ 5 ನಿಮಿಷ ಮಾತ್ರ ಆಯುಸ್ಸು ಅಂತ ಹೇಳ್ತಾರೆ. ತಕ್ಷಣದಲ್ಲಿ ಹುಡ್ತಾವೆ, ತಕ್ಷಣ ಸತ್ತು ಹೋಗಿಬಿಡ್ತವೆ ಅಂತ. ಹಾಗೆ 84 ಲಕ್ಷ ಜೀವಿಗಳಿದ್ದಾವೆ. ಅಷ್ಟೆಲ್ಲ ಜೀವಿಗಳ ಹುಟ್ಟು, ಸಾವು, ಅವರ ಯೋಗಕ್ಷೇಮ ಎಲ್ಲವನ್ನು ಕೂಡ ಪರಮಾತ್ಮ ನಿರ್ವಹಣೆ ಮಾಡ್ತಾ ಇರ್ತಾನೆ. ಹಾಗಾದರೆ ಪರಮಾತ್ಮನ ಮನಸ್ಸು ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಯಾಕೆಂದರೆ ನಮಗೆ ಒಂದೆರಡು ಕೆಲಸ ಕೊಟ್ಟರೆ ಮೈಂಡ್ ಓಡೋದಿಲ್ಲ ಏನು ಮಾಡಬೇಕು ಅಂತ. ಅಂತಹದರಲ್ಲಿ ಪರಮಾತ್ಮ ಇಷ್ಟೆಲ್ಲ ಬ್ರಹ್ಮಾಂಡದ ಜವಾಬ್ದಾರಿ ಹೊತ್ತಿದ್ದಾರೆ ಅಂತಂದರೆ ಅವ್ರಿಗೆ ಏನಿರುತ್ತೆ, ತುಂಬ ಪ್ರೆಷರ್ ಇರುತ್ತೆ, ಮನಸ್ಸು ಪ್ರಶಾಂತವಾಗಿರೋದು ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ಈ ನಾಮ ಹೇಳ್ತಾ ಇದೆ, ಪರಮಾತ್ಮ ಎಂಥವನು ವಸು ಮನಃ ಅಂತ. ಪರಮಾತ್ಮನ ಮನಸ್ಸು ಅತ್ಯಂತ ಶುದ್ಧವಾದದ್ದು. ಅತ್ಯಂತ ಶುದ್ಧವಾದದ್ದು ಅಂತಂದರೆ ಯಾರ ಮೇಲೆಯೂ ಕೂಡ ಪರಮಾತ್ಮನಿಗೇನಿಲ್ಲ, ದ್ವೇಷ, ಅಸೂಯೆ, ಮಾತ್ಸರ್ಯ ಯಾವುದೂ ಇಲ್ಲ ಅಂತ. ಹಾಗಾದರೆ ನಾವು ಕೇಳ್ತೇವಲ್ಲ, ಪರಮಾತ್ಮನ ಶತ್ರುಗಳು ಯಾರು? ರಾಕ್ಷಸರು ಅಂತ ಕೇಳ್ತೇವೆ. ಹಾಗಾದರೆ ಪರಮಾತ್ಮನ ಏನಿದೆ ಅಂತಾಯಿತು? ಆ ರಾಕ್ಷಸರ ಮೇಲೆ ದ್ವೇಷ ಇದೆ ಅಂತಾಯಿತು ಅಂತ ಅನಿಸುತ್ತೆ. ಆದರೆ ಶಾಸ್ತ್ರ ಹೇಳುತ್ತೆ, ಪರಮಾತ್ಮನಿಗೆ ರಾಕ್ಷಸರ ಮೇಲೆ ದ್ವೇಷ ಇಲ್ಲ, ಹೊರತು ರಾಕ್ಷಸರಿಗೇನಿದೆ, ಪರಮಾತ್ಮನ ಮೇಲೆ ದ್ವೇಷ ಇದೆ. ಹಾಗಾಗಿ ರಾಕ್ಷಸರೇನಾಗ್ತಾರೆ, ಪರಮಾತ್ಮನ ದ್ವೇಷಿಗಳಾಗ್ತಾರೆ, ಹೊರತು ಪರಮಾತ್ಮ ಯಾರ ಮೇಲೂ ದ್ವೇಷ ಮುಂತಾದವುಗಳನ್ನು ಮಾಡದಂತಹ ಪರಿಶುದ್ಧವಾದಂತಹ ಮನಸ್ಸಿರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನನ್ನು ಈ ನಾಮ ವಸು ಮನಃ ಎಂಬುದಾಗಿ ಕೊಂಡಾಡ್ತಾ ಇದೆ. ಅದೇ ರೀತಿಯಾಗಿ ವಸು ಅಂತಂದರೆ ಸಂಪತ್ತು ಅಂತ ಹಿಂದೆ ಹೇಳಿದ್ವಿ. ಹಾಗೆ ನಿಜವಾದಂಥ ಸಂಪತ್ತು ಅಂದರೆ ಜ್ಞಾನ ಎಂಬಂತಹ ಸಂಪತ್ತು. ಹಾಗಾದರೆ ವಸು ಮನಃ ಅಂತಂದರೆ ಜ್ಞಾನಿಗಳು, ದೊಡ್ಡ ಸಂಪತ್ತಾದಂತಹ ಜ್ಞಾನ, ಆ ಜ್ಞಾನ ಇರುವಂತಹ ಜ್ಞಾನಿಗಳು ಅವರ ಮನಸ್ಸಿನಲ್ಲಿ ನಿರಂತರವಾಗಿ ಯಾವುದಿರುತ್ತೆ, ಪರಮಾತ್ಮ ಇರ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವಸು ಮನಃ ಅಂತ ಅಂದರೆ ಜ್ಞಾನಿಗಳ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಚಿಂತನೆ ಮಾಡ್ತಾ ಇರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಸು ಮನಃ ಎಂಬುದಾಗಿ ಹೆಸರು ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ನಾಮ ಸತ್ಯ ಅಂತ. ಸತ್ಯ ಶಬ್ದಕ್ಕೆ ವಾಸ್ತವಿಕವಾಗಿ 106 ಅರ್ಥಗಳನ್ನು ಹೇಳಿದ್ದಾರೆ. ಸತ್ಯ ಶಬ್ದಕ್ಕೆ ಪ್ರಧಾನವಾಗಿ ಯಾವಾಗಲೂ ಇರುವಂಥವನು ಅಂತ. ನಾವೆಲ್ಲರೂ ಕೂಡ ಇವತ್ತಿದ್ದು ನಾಳೆ ಹೋಗುವಂಥವ್ರು. ಆದರೆ ಪರಮಾತ್ಮ ಹಾಗಲ್ಲ. ಇಡೀ ಬ್ರಹ್ಮಾಂಡವೇ ನಾಶ ಆದರೂ ಕೂಡ ಯಾರಿರ್ತಾರೆ? ಪರಮಾತ್ಮ ಇರ್ತಾನೆ. ಮತ್ತು ಸೃಷ್ಟಿ ಮಾಡೋಕ್ಕಾದರೆ ಪರಮಾತ್ಮ ಇರ್ತಾನೆ. ಹೀಗೆ ಯಾವಾಗಲೂ ಇರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸತ್ಯ ಅಂತ ಹೆಸರು. ಇನ್ನೊಂದು ಪ್ರಧಾನವಾದಂತಹ ಅರ್ಥ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾವಾಗಲೂ ಸತ್ಯವನ್ನೇ ಮಾತಾಡಬೇಕು, ನಿಜವನ್ನೇ ಮಾತಾಡಬೇಕು ಅಂತ. ಆದರೆ ಕೆಲವೊಂದು ಸಲ ಸತ್ಯ ಹೇಳಿಬಿಟ್ರೆ ಏನಾಗುತ್ತೆ, ಅದರಿಂದ ದೊಡ್ಡ ಅನಾಹುತವೇ ಆಗುತ್ತೆ. ಒಂದು ಕಥೆಯನ್ನು ಕೇಳಿದ್ದೇವೆ. ಒಬ್ಬ ಸನ್ಯಾಸಿ ಜಪ ಮಾಡಿದಾಗ ಕೂತ್ಕೊಂಡಿರ್ತಾನೆ. ಇಬ್ಬರು ಕಳ್ಳರು ಬರ್ತಾರೆ. ಆ ಕಳ್ಳರು ಒಬ್ಬನನ್ನು ಅಟ್ಟಾಡ್ಸ್ಕೊಂಡು ಬರ್ತಾ ಇರ್ತಾರೆ. ಆ ವ್ಯಕ್ತಿ ತಾನು ತನ್ನ ಜೀವ ಉಳಿಸ್ಕೋಬೇಕಂತ ಸನ್ಯಾಸಿ ಆಶ್ರಮದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಆ ಕಳ್ಳರು ಬರ್ತಾರೆ, ಈ ಒಬ್ಬ ಯಾರಾದರೂ ವ್ಯಕ್ತಿ ನೋಡಿದರಾ ಅಂತ. ಆವಾಗ ಸನ್ಯಾಸಿ ಏನು ಹೇಳಬೇಕು? ವಾಸ್ತವಿಕ ನಿಜ ಏನು, ಆ ವ್ಯಕ್ತಿ ಇಲ್ಲೇ ಓಡಿಕೊಂಡು ಬಂದು ಆಶ್ರಮದ ಒಳಗಡೆ ಕೂತ್ಕೊಂಡಿದ್ದಾನೆ, ಅದು ಸತ್ಯ. ಸತ್ಯ ಹೇಳಿದರೆ ಏನಾಗುತ್ತೆ? ಅವನು ಸತ್ತು ಹೋಗ್ತಾನೆ. ಸುಳ್ಳು ಹೇಳಿದರೆ ಏನಾಗುತ್ತೆ? ಪಾಪ ಬರುತ್ತೆ. ಸುಳ್ಳು ಹೇಳಿದ ಪಾಪ ಬರುತ್ತೆ, ಅವನ ಚಿಂತನೆ ಅದು.
ಅವನೇ ಮಾಡಿಬಿಟ್ಟ, ಇಲ್ಲ ಒಳಗಡೆ ಇದ್ದಾನೆ ಅಂತ ತೋರಿಸಿಬಿಟ್ಟ. ಆ ಕಳ್ಳರು ಅವನು ಹಿಡ್ಕೊಂಡೋಗಿ ಎಲ್ಲ ಏನೇ ಮಾಡೋಕೆ ಎಲ್ಲ ಅವನನ್ನು ದರೋಡೆ ಮಾಡಿ ಹಾಕಿಬಿಟ್ರು. ಅವನೇನು ಅಂದ್ಕೊಂಡ, ನನಗೆ ಭಾರಿ ಪುಣ್ಯ ಬಂತು, ಯಾಕಂದ್ರೆ ನಾನು ಸತ್ಯ ಹೇಳಿದೆ ಅಂತ ಅಂದ್ಕೊಂಡ. ಅದೇ ವಾಸ್ತವಿಕ ಆಗಿದ್ದೇನು, ಅವನಿಗೆ ದೊಡ್ಡ ಪಾಪ ಬಂತು ಅಂತ. ಯಾಕೆಂತಂದರೆ ಒಬ್ಬನ ಜೀವ ಹೋಯಿತು, ಒಬ್ಬನ ಸಂಪತ್ತು ಹೋಯಿತು ಅದರಿಂದಾಗಿ. ಹಾಗಾಗಿ ಸತ್ಯ ಹೇಳಬಾರ್ದ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಸತ್ಯ ಶಬ್ದಕ್ಕೆ ಆಚಾರ್ಯರು ಹೇಳ್ತಾರೆ, ಸತಾಮ್ಯತ್ ಹಿತಮತ್ಯಂತಂ ಸತ್ಯಮಿತಿ ಕೀರ್ತಿತಂ ಅಂತ. ಸತ್ಯ ಅಂದರೆ ಟ್ರೂತ್ ಅನ್ನೋದು ಸತ್ಯ ಅಲ್ಲ. ಮತ್ತು ಇದು ಯಾವುದು ಸತ್ಯ ಅಂದರೆ, ಯಾವುದನ್ನು ಹೇಳೋದ್ರಿಂದಾಗಿ ಸಜ್ಜನರಿಗೆ ಒಳ್ಳೆಯದಾಗುತ್ತೋ ಅದು ಸತ್ಯ ಅಂತ. ಹಾಗಾಗಿ ಸತ್ಯ ಶಬ್ದಕ್ಕೆ ಸಜ್ಜನರಿಗೆ ಹಿತವಾದದ್ದು ಅದನ್ನು ಹೇಳ್ತಾರೆ. ಹಾಗಾಗಿ ಇಂಥ ಸಂದರ್ಭ ಬಂದರೆ, ಒಂದು ವೇಳೆ ಸುಳ್ಳು ಹೇಳೋದು ಅಂತ ಪ್ರಸಂಗ ಬಂದರೆ, ಆ ಸುಳ್ಳು ಹೇಳಿದ್ರೆ ಏನಾಗುತ್ತೆ, ಸಜ್ಜನರಿಗೆ ಉಪಕಾರ ಆಗುತ್ತೆ ಅಂದರೆ ಆ ಸುಳ್ಳು ಏನಾಗುತ್ತೆ, ಸತ್ಯ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಸತ್ಯಂ ಬ್ರೂಯಾತ್ ಅಂತಂದರೆ ಸಜ್ಜನರಿಗೆ ಹಿತವಾದದ್ದನ್ನು ಮಾತಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಪರಮಾತ್ಮನು ಕೂಡ ಏನಾಗಿದೆ, ಸತ್ಯನಾಗಿದ್ದಾನೆ ಅಂತ. ಸತ್ಯ ಅಂತಂದರೆ ಸಜ್ಜನರಿಗೆ ಯಾವಾಗಲೂ ಕೂಡ ಹಿತವನ್ನುಂಟು ಮಾಡುವಂಥವನು ಅಂತ. ಪರಮಾತ್ಮ ಅವನ ರಾಜ್ಯದಲ್ಲಿ, ಅವನ ಆಡಳಿತದಲ್ಲಿ ಸಜ್ಜನರಿಗೆ ಯಾವತ್ತೂ ಕೂಡ ಏನಾಗೋದಿಲ್ಲ, ದ್ರೋಹ ಅನ್ನೋದಾಗೋದಿಲ್ಲ. ದ್ರೋಹ ಆದರೂ ಕೂಡ ಏನಾಗುತ್ತೆ, ಸ್ವಲ್ಪ ಕಾಲ. ಪಾಂಡವರಿಗೆ ವನವಾಸ ಕಷ್ಟ ಎಲ್ಲ ಬಂತು, ಅದೆಷ್ಟು 14 ವರ್ಷ ಮಾತ್ರ. ಮುಂದೆ ಏನು ಮಾಡಿದರು, ವೈಭವದಿಂದಾಗಿ ಚಕ್ರವರ್ತಿಗಳಾಗಿ ರಾಜ್ಯಭಾರ ಮಾಡಿದರು. ಯಾರೂ ಮಾಡದಿರುವಂತಹ ರಾಜಸೂಯ, ಅಶ್ವಮೇಧ ಮುಂತಾದ ಯಾಗಗಳನ್ನು ಅನೇಕ ಸಲ ಮಾಡಿದರು. ಅದಕ್ಕೆ ಸಾರಥ್ಯ ಯಾರದು, ಸಾಕ್ಷಾತ್ ಪರಮಾತ್ಮನೇ ಸನ್ನಿಧಾನ. ಅದರಲ್ಲೂ ಕೂಡ ಪಾಂಡವರು ಯಜ್ಞ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಯಾರ್ಯಾರು ಬರ್ತಾ ಇದ್ದರು, ಪರಮಾತ್ಮ ಅದೇ ಕೃಷ್ಣ ರೂಪ, ವೇದವ್ಯಾಸ ರೂಪ, ಪರಶುರಾಮ ರೂಪ, ಹೀಗೆ ಪರಮಾತ್ಮನ 3 ರೂಪಗಳು ಬರ್ತಾ ಇದ್ದು ಅಂತ ಹೇಳ್ತಾರೆ. ಹೀಗೆ ಅದು ಸತ್ಯ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಯಾವಾಗ ಕೂಡ ನಾವೇನು ಮಾಡಬೇಕು, ಸಜ್ಜನರಿಗೆ ಹಿತವಾದದ್ದನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದಾದಮೇಲೆ ಸತ್ಯ ಅನ್ನೋ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ ಇದೆ. ಹಾಗಾಗಿ ಸತ್ ಯಹ, ಮುಖ್ಯ ಪ್ರಾಣನಿಗೆ ನಿಯಾಮಕನಾದಂಥವನು ಪರಮಾತ್ಮ ಅಂತ ಅರ್ಥ. ಹಾಗೆ ಸತ್ ಅಂತಂದರೆ ಮುಕ್ತರಾದಂತಹ ಜೀವಿಗಳು. ನಮ್ಮಲ್ಲಿ ಅನೇಕರಿಗೆ ಒಂದು ಭಾವನೆ ಇದೆ, ಮೋಕ್ಷಕ್ಕೆ ಹೋಗೋ ತನಕ ಮಾತ್ರ ಪರಮಾತ್ಮ ಬೇಕು, ಮೋಕ್ಷ ಆದರೆ ಪರಮಾತ್ಮ ಬೇಡ ಅಂತ. ಯಾಕೆಂದರೆ ಪರಮಾತ್ಮ ಯಾಕೆ ಬೇಕು, ನಮ್ಮ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಬೇಕು, ಸುಖ ಕೊಡಲಿಕ್ಕೆ ಬೇಕು. ಮೋಕ್ಷಕ್ಕೆ ಹೋದ್ಮೇಲೆ ಏನಾಯಿತು, ಅಲ್ಲಿ ದುಃಖದ ಸ್ಪರ್ಶವೇ ಇಲ್ಲ, ನಿರಂತರವಾಗಿ ಸುಖಿಗಳಾಗೇ ಇರ್ತೇವೆ. ಹಾಗಾಗಿ ಅಲ್ಲಿ ಪರಮಾತ್ಮನ ಅವಶ್ಯಕತೆ ಇಲ್ಲ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಆದರೆ ಈ ನಾಮ ಹೇಳ್ತಾ ಇದೆ, ಪರಮಾತ್ಮ ಕೇವಲ ಬದುಕಿದ್ದಾಗ ಮಾತ್ರ ನಮಗೆ ಉಪಕಾರಿ ಅಲ್ಲ, ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮ ನಮಗೆ ನಿಯಾಮಕನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಉಪನಿಷತ್ತು ಹೇಳುವಂತೆ ಮೋಕ್ಷಕ್ಕೆ ಹೋದಾಗಲೂ ಕೂಡ ಬ್ರಹ್ಮದೇವರು ನಮಗೆ ನಿಯಾಮಕರಾಗಿರ್ತಾರೆ. ಬೇರೆ ಎಲ್ಲ ದೇವತೆಗಳು, ಅರ್ಥಾತ್ ನಮಗಿಂತ ಯಾರ್ಯಾರು ಉತ್ತಮರಾಗಿದ್ದಾರೋ ಇವರೆಲ್ಲರೂ ಕೂಡ ನಮಗೆ ನಿಯಾಮಕರಾಗಿರ್ತಾರೆ ಅಂತ ಹೇಳ್ತಾರೆ. ಪ್ರಧಾನವಾಗಿ ಪರಮಾತ್ಮ ನಮಗೆ ನಿಯಾಮಕ. ಹಾಗಾಗಿ ಪರಮಾತ್ಮನಿಗೆ ಸತ್ಯ ಎಂಬುದಾಗಿ ಕರೀತಾ ಇದ್ದಾರೆ. ಸತ್ ಅಂತಂದರೆ ಜ್ಞಾನ, ಜ್ಞಾನವನ್ನು ನಮಗೆ ಯಾಪೈತಿ ತಂದು ಕೊಡುವಂಥವನು ಪರಮಾತ್ಮ. ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಶ್ಚ ಸಹ ಅಂತ ಹೇಳುವಂತೆ, ಅಜ್ಞನಿಗೆ ಅರ್ಥಾತ್ ಯಾರಿಗೆ ಜ್ಞಾನ ಇಲ್ವೋ ಅವರಿಗೆ ಜ್ಞಾನವನ್ನು ಕೊಡುವಂಥವನು ಪರಮಾತ್ಮ. ಆ ಜ್ಞಾನಿಗಳಿಗೆ ಮುಂದೆ ಅದರ ಫಲವಾದಂಥ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ. ಹೀಗೆ ಅನೇಕ ರೀತಿಯಾದಂಥ ಅರ್ಥಗಳನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಪರಮ ಸತ್ಯನಾದಂಥವನು, ಸದ್ಗುಣ ಸಂಪನ್ನನಾದಂಥವನು ಪರಮಾತ್ಮ. ಹಾಗಾಗಿ ಅವನಿಗೆ ಸತ್ಯ ಎಂಬುದಾಗಿ ಕರೀತಾ ಇದ್ದಾರೆ. ಆಮೇಲೆ ಪ್ರಧಾನವಾಗಿ ನಮ್ಮ ಭಾಗವತದಿಂದ ನಾವು ನೋಡುವಂತೆ ಎಲ್ಲ ದೇವಾನುದೇವತೆಗಳು ಕೂಡ ಬಂದು ಗರ್ಭಸ್ತುತಿ ಅಂತ ಮಾಡ್ತಾರೆ. ಪರಮಾತ್ಮ ಕೃಷ್ಣನಾಗಿದ್ದಾಗ ಆ ಗರ್ಭದಲ್ಲಿ ಒಳಗಡೆ ಇರ್ತಾನೆ, ಆವಾಗ ಬ್ರಹ್ಮಾದಿ ದೇವತೆಗಳು ಬಂದು ಗರ್ಭಸ್ತುತಿ ಅಂತ ಮಾಡ್ತಾರೆ. ಅದೇ ಪ್ರಧಾನವಾಗಿ ಸ್ತೋತ್ರ ಮಾಡಿದ್ದವರು ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಂ ಶರಣಂ ಪ್ರಪನ್ನ ಅಂತ ಸತ್ಯ 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 ಅಂತ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಹೀಗೆ ಸತ್ಯ ಎನ್ನುವುದು ಪರಮಾತ್ಮನ ಒಂದು ವಿಶಿಷ್ಟ ನಾಮಗಳಲ್ಲಿ ಒಂದು. ಮುಂದೆ ಸಮಾತ್ಮ ಅಂತ, ಸಮಾತ್ಮ ಅನ್ನೋದು ಕೂಡ ಪರಮಾತ್ಮನ ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ತಿಳಿಸುವಂತಹ ನಾಮ. ಸಾಮಾನ್ಯವಾಗಿ ನಾವ್ಯಾರೇ ಆಗಲಿ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡೋದಿಲ್ಲ. ನಮಗೇನಿರ್ತವೆ, ಇವರು ನಮ್ಮವರು, ಇವರು ನಮ್ಮ ಹೆಂಡತಿ, ಇವರು ನಮ್ಮ ಗಂಡ, ಇವರು ನಮ್ಮ ಮಕ್ಕಳು, ತಂದೆ ತಾಯಿ ಅಂತ ಎಲ್ಲರನ್ನೂ ಕೂಡ ನಾವು ತಾರತಮ್ಯಪೂರ್ವಕವಾಗಿ ನೋಡ್ತೇವೆ. ಅಂದರೆ ಒಬ್ಬರನ್ನು ದ್ವೇಷಿಸ್ತೇವೆ, ಒಬ್ಬರನ್ನು ಪ್ರೀತಿಸ್ತೇವೆ, ಒಬ್ಬರನ್ನು ಅತಿಯಾಗಿ ದ್ವೇಷಿಸ್ತೇವೆ, ಇನ್ನೊಬ್ಬರನ್ನು ಅತಿಯಾಗಿ ಪ್ರೀತಿಸ್ತೇವೆ, ಕೆಲವೊಬ್ಬರನ್ನು ಸ್ವಲ್ಪ ದ್ವೇಷ ಮಾಡ್ತೇವೆ, ಕೆಲವೊಬ್ಬರನ್ನು ಸ್ವಲ್ಪ ಪ್ರೀತಿ ಮಾಡ್ತೇವೆ. ಹೀಗೆ ಎಲ್ಲರನ್ನು ಕೂಡ ಬೇರೆ ಬೇರೆ ರೀತಿಯಾಗಿ ನೋಡ್ತೇವೆ. ಆದರೆ ಪರಮಾತ್ಮ ಹಾಗಲ್ಲ, ಸಮಾತ್ಮ ಅಂತ, ಪ್ರತಿಯೊಬ್ಬ ಜೀವಿಗಳನ್ನು ಕೂಡ ಸಮಾನವಾಗಿ ನೋಡುವಂಥವನು ಅಂತ. ನಮ್ಗೆ ಅನಿಸುತ್ತ ಹಾಗೆ ಅನಿಸಲ್ಲ. ಯಾಕೆ? ಬ್ರಹ್ಮದೇವರನ್ನು ಪರಮಾತ್ಮ ಸಮಾನವಾಗಿಯೇ ನೋಡ್ತಾರೆ, ನಮ್ಮನ್ನು ಸಮಾನವಾಗಿ ನೋಡ್ತಾನೆ. ಅಂದರೆ ಬ್ರಹ್ಮದೇವರಿಗೆ ಮೋಕ್ಷ ಇದೆ,
ನಮಗೂ ಮೋಕ್ಷ ಇರಬೇಕಿತ್ತು. ಆದರೆ ಕಾಣಿಸ್ತಾ ಇದೆಯಾ, ಬ್ರಹ್ಮದೇವರು ಸುಖವಾಗಿದ್ದಾರೆ, ನಾವು ಮಾತ್ರ ದುಃಖಿಗಳಾಗಿದ್ದೇವೆ. ಹಾಗಾದರೆ ಸಮಾನವಾಗಿ ನೋಡೋದು ಅಂದರೆ ಏನು? ಸಮಾನವಾಗಿ ನೋಡೋದಂದರೆ ಎಲ್ಲ ಪ್ರಾಣಿಗಳನ್ನು ಕೂಡ ಒಂದೇ ರೀತಿ ನೋಡೋದು ಅಂತ ಅರ್ಥ ಅಲ್ಲ. ಎಲ್ಲ ಪ್ರಾಣಿಗಳನ್ನು, ಎಲ್ಲ ಜೀವಿಗಳನ್ನು ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ನೋಡೋದು ಅಂತ. ಹಾಗಾಗಿ ಬ್ರಹ್ಮದೇವರ ಯೋಗ್ಯತೆ ಏನು? ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ಪರಮಾತ್ಮ ಅವರಿಗೆ ಅತ್ಯಂತ ಶ್ರೇಷ್ಠವಾದ ಸುಖವನ್ನು ಕೊಟ್ಟಿದ್ದಾನೆ. ನಮ್ಮ ಯೋಗ್ಯತೆ ಏನು? ಚಿಕ್ಕದಾದದ್ದು. ಹಾಗೆ ನಮ್ಮನ್ನು ಹೇಗೆ ನೋಡ್ತಾನೆ? ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಒಮ್ಮೊಮ್ಮೆ ಸುಖವನ್ನು, ಒಮ್ಮೊಮ್ಮೆ ದುಃಖವನ್ನು ಕೊಟ್ಟು ನೋಡ್ತಾ ಇರ್ತಾನೆ. ಹಾಗಾಗಿ ಪರಮಾತ್ಮ ಅಂದರೆ ಎಲ್ಲ ಜೀವಿಗಳನ್ನು ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕಾಣುವಂಥವನು, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಶುಭ ಫಲವನ್ನು ಅಶುಭ ಫಲವನ್ನು ಕೊಡುವಂಥವನು ಪರಮಾತ್ಮ ಅಂತ ಪ್ರಧಾನವಾದಂತಹ ಅರ್ಥ. ಇನ್ನೊಂದು ಪ್ರಧಾನವಾದದ್ದು ಸಮಾತ್ಮ ಅಂದರೆ ಪರಮಾತ್ಮನ ಪ್ರತಿಯೊಂದು ರೂಪಗಳು ಕೂಡ ಸಮಾನವಾದದ್ದು ಅಂತ. ಪ್ರಸಿದ್ಧವಾಗಿ ವೇದವೇ ಹೇಳುವಂತೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಪರಮಾತ್ಮನ ಪ್ರತಿಯೊಂದು ರೂಪಗಳು ಕೂಡ ಪೂರ್ಣ ಅಂತ. ಅದನ್ನು ಉಪನಿಷತ್ ಹೇಳುತ್ತೆ. ಪರಮಾತ್ಮನ ಮೇಲ್ಗಡೆ ಇರುವಂತಹ ನಾರಾಯಣ ರೂಪವು ಕೂಡ ಪೂರ್ಣವಾಗಿದೆ. ಆ ಪೂರ್ಣವಾದಂತಹ ಪರಮಾತ್ಮ ತಾನೇನಾದ ರಾಮನಾಗಿ ಅವತಾರ ಮಾಡಿದ. ಹಾಗಾದೇನಾಗ್ಬಿಡ್ತು? ನಾರಾಯಣ ರೂಪದಲ್ಲಿ ಸ್ವಲ್ಪ ಕಡಿಮೆ ಆಯಿತು, ಇಲ್ಲಿ ಸ್ವಲ್ಪ ಇದೆ ಅಂತ ಹೇಳಿದ ಅರ್ಥನ? ಆ ರೀತಿ ಅಲ್ಲ. ಪೂರ್ಣವಾದಂತಹ ಪರಮಾತ್ಮನ ನಾರಾಯಣ ರೂಪದಿಂದಾಗಿ ಪೂರ್ಣವಾದಂತಹ ರಾಮರೂಪವೇ ಇಳಿದು ಬಂತು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ. ಸಾಮಾನ್ಯವಾಗಿ ನಮ್ಮ ಕಡೆ 100 ರೂಪಾಯಿ ಇರುತ್ತೆ. ಆ 100 ರೂಪಾಯಿಂದ 100 ರೂಪಾಯಿ ತೆಗೆದುಬಿಟ್ರೆ ಏನಾಗುತ್ತೆ? ಅಲ್ಲಿ ಖಾಲಿಯಾಗಿಬಿಡುತ್ತೆ. ಒಂದು ಕಡೆ ಮಾತ್ರ 100 ರೂಪಾಯಿ ಇರುತ್ತೆ. ಆದರೆ ಅಲ್ಲಿ ಹಾಗಲ್ಲ. ಪರಮಾತ್ಮನ ಪೂರ್ಣವಾದಂತಹ ರೂಪದಿಂದ ಪೂರ್ಣವಾದಂತಹ ರೂಪವನ್ನು ತೆಗೆದರೆ ಅಲ್ಲಿ ಉಳಿಯೋದೇನು? 0 ಅಲ್ಲ, ಮತ್ತೇನು? ಪೂರ್ಣಮೇವ ಅವಶಿಷ್ಯತೆ. ಉಳಿಯೋದು ಪೂರ್ಣವೇ ಉಳಿಯುತ್ತೆ ಅಂತ. ತಾತ್ಪರ್ಯ ಇಷ್ಟು, ಪರಮಾತ್ಮನ ಪ್ರತಿಯೊಂದು ರೂಪಗಳು ಕೂಡ ಪೂರ್ಣ ಅಂತ. ನಮ್ಮೊಳಗಡೆ ಇರುವಂಥ ಪರಮಾತ್ಮನ ರೂಪವು ಪರಿಪೂರ್ಣವಾಗಿದೆ. ಬ್ರಹ್ಮದೇವರ ಒಳಗಡೆ ಇರುವಂಥ ಪರಮಾತ್ಮನ ರೂಪವು ಪೂರ್ಣವಾಗಿದೆ. ಮೂಲ ರೂಪದಲ್ಲಿರುವಂಥ ನಾರಾಯಣ ರೂಪವು ಪರಿಪೂರ್ಣವಾಗಿದೆ. ಒಂದು ಇರುವೆಯ ಒಳಗಡೆ ಅಂತರ್ಯಾಮಿಯಾಗಿರುವಂಥ ಪರಮಾತ್ಮನ ರೂಪವು ಪೂರ್ಣ. ಕೊನೆಗೆ ತಿಮಿಂಗ್ರದಲ್ಲಿ ಇರುವಂತಹ ಪರಮಾತ್ಮನ ರೂಪವು ಪರಿಪೂರ್ಣ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಹೇಗೆ ಅಂತಂದರೆ ಭಾಗವತದಲ್ಲಿ ಹೇಳುವಂತೆ ದೀಪದಿಂದ ದೀಪವನ್ನು ಹಚ್ಚಿದಂತೆ ಅಂತ. ಲಕ್ಷ ದೀಪೋತ್ಸವ ಆಗುತ್ತೆ. ಆವಾಗ ದೇವರ ಮನೆಯಲ್ಲಿರುವಂಥ ಗರ್ಭಗುಡಿಯಲ್ಲಿರುವಂಥ ದೀಪದಿಂದ ದೀಪ ಹಚ್ಚಿಕೊಂಡು ಅರ್ಚಕರು ಹೊರಗಡೆ ಅಂಟಿಸ್ತಾರೆ. ಅದನ್ನು ಹಿಡಿದುಕೊಂಡು ಲಕ್ಷ ದೀಪಗಳು ಬೀಳುತ್ತವೆ. ಲಕ್ಷ ದೀಪಗಳು ಬಂದಿದ್ದು ಯಾವುದರಿಂದ? ದೇವರ ಗರ್ಭಗುಡಿಯಲ್ಲಿ ಇರುವಂತಹ ದೀಪದಿಂದ. ಆ ದೀಪ ಏನಾದ್ರು ಕಡಿಮೆ ಆಯಿತಾ? ಅದರಲ್ಲಿ ಬೆಳಕು ಕಡಿಮೆ ಆಯಿತಾ? ಹಾಗೇ ಇದೆ. ಹಾಗೆ ಪರಮಾತ್ಮನ ಪ್ರತಿಯೊಂದು ರೂಪಗಳು ಕೂಡ ದೀಪದಿಂದ ದೀಪವನ್ನು ಹಚ್ಚಿದಂತೆ. ಆ ದೀಪದಿಂದಾಗಿ ಎಷ್ಟು ಸಾವಿರ ಲಕ್ಷ ಕೋಟಿ ಎಷ್ಟು ರೂಪಗಳನ್ನು ದೀಪಗಳನ್ನು ಹಚ್ಚಿದರೂ ಕೂಡ ಮೂಲ ದೀಪದಲ್ಲಿ ಆಗಲಿ ಈ ದೀಪದಲ್ಲಿ ಆಗಲಿ ಬೆಳಕು ಕಡಿಮೆ ಆಗೋದಿಲ್ಲ. ಒಂದೇ ರೀತಿ ಇರುತ್ತೆ, ಸಮಾನವಾಗಿ ಇರುತ್ತೆ. ಹಾಗೆ ಪರಮಾತ್ಮನೂ ಕೂಡ ಎಲ್ಲರ ಒಳಗಡೆ ಸಮ ಆತ್ಮ, ಸಮಾನವಾಗಿ ಅಂತರ್ಯಾಮಿಯಾಗಿ ಪರಮಾತ್ಮನಾಗಿ ಇರುವಂಥವನು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಮುಂದಿನದ್ದು ಸಂಮಿತಃ ಅಂತ. ಸಮಾತ್ಮ ಸಂಮಿತ ಸಮಃ ಅಂತ. ಸಂಮಿತಃ ಶಬ್ದಕ್ಕೆ ಅರ್ಥ ತಿಳಿಯಲ್ಪಡುವಂಥವನು ಅಂತ. ಅರ್ಥಾತ್ ಒಂದು ಗ್ರಂಥ ಇದೆ, ಆ ಗ್ರಂಥ ಯಾರನ್ನು ತಿಳಿಸ್ತಾ ಇದೆ? ಪರಮಾತ್ಮನ ತಿಳಿಸ್ತಾ ಇದೆ. ಸೊ ಪರಮಾತ್ಮ ಏನಾದ? ಸಂಮಿತನಾದ. ಆ ಗ್ರಂಥದಿಂದಾಗಿ ಪರಮಾತ್ಮನ ಜ್ಞಾನ ನಮಗೆ ಚೆನ್ನಾಗಿ ಬಂತು ಅಂತ ಅರ್ಥ. ಹಾಗೆ ಪರಮಾತ್ಮ ಸಂಮಿತಃ, ಜಗತ್ತಿನಲ್ಲಿರುವಂತಹ ಎಲ್ಲ ಶಾಸ್ತ್ರ ಗ್ರಂಥಗಳಿಂದಾಗಿಯೂ ಕೂಡ ಪ್ರಧಾನವಾಗಿ ತಿಳಿಯಲ್ಪಡುವಂಥವನು ಯಾರು? ಅದು ಪರಮಾತ್ಮನೇ ಆಗಿದ್ದಾನೆ ಅಂತ. ಅದು ವೇದ ಇರಲಿ, ಪುರಾಣಗಳಿರಲಿ, ಮಹಾಭಾರತ ಇರಲಿ, ರಾಮಾಯಣ ಇರಲಿ, ಪಂಚರಾತ್ರ ಇರಲಿ, ಒಟ್ಟಿನಲ್ಲಿ ಎಲ್ಲ ಶಾಸ್ತ್ರ ಗ್ರಂಥಗಳಿಂದಾಗಿಯೂ ಕೂಡ ಪ್ರಧಾನವಾಗಿ ವೇದ್ಯನಾದಂಥವನು ಪರಮಾತ್ಮ. ಹಾಗಾಗಿ ಅವನು ಸಂಮಿತಃ ಅಂತ. ಇನ್ನು ಪರಮಾತ್ಮ ಎಲ್ಲವನ್ನು ಚೆನ್ನಾಗಿ ತಿಳಿದಿದ್ದಾನೆ ಅಂತ. ಇಡೀ ಬ್ರಹ್ಮಾಂಡದ ಪರಿಪೂರ್ಣವಾದ ಪರಿಚಯ ಇರೋದು ಯಾರಿಗೆ? ಪರಮಾತ್ಮನಿಗೆ. ಯಾಕೆಂದರೆ ಅವನೇ ಸೃಷ್ಟಿ ಮಾಡಿದ್ದು. ಹಾಗಾಗಿ ಪರಮಾತ್ಮ ಸಂಮಿತಃ. ಪರಮಾತ್ಮನನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಹಾಗಾಗಿ ಅವನು ಸಂಮಿತಃ. ಪರಮಾತ್ಮ ಎಲ್ಲವನ್ನೂ ಚೆನ್ನಾಗಿ ಮತ್ತು ಪೂರ್ತಿಯಾಗಿ ತಿಳಿದಿದ್ದಾನೆ. ಈಗ ನಮಗೂ ಜಗತ್ತಿನ ಬಗ್ಗೆ ಗೊತ್ತಿದೆ, ಆದರೆ ಪೂರ್ತಿಯಾಗಿ ಗೊತ್ತಿಲ್ಲ. ಪರಮಾತ್ಮನಿಗೆ ಗೊತ್ತಿದೆ, ಪೂರ್ತಿಯಾಗಿ ಗೊತ್ತಿದೆ. ಹಾಗಾಗಿ ಪರಮಾತ್ಮ ಸಂಮಿತಃ. ಮಿತಃ ಅಂದರೆ ತಿಳಿಯೋದು ಅಂತ, ಸಂಮಿತಃ ಅಂದರೆ ಚೆನ್ನಾಗಿ ತಿಳಿಯೋದು ಅಂತ. ಹಾಗೆ ಪರಮಾತ್ಮ ಸಂಮಿತಃ ಅಂತ ಕರೆಸ್ಕೊಳ್ತಾನೆ.
ಹಾಗೆ ಸಮಃ, ಸಮಃ ಶಬ್ದಕ್ಕೆ ಅರ್ಥ ಹಿಂದೆ ಹೇಳಿದಂತೆಯೇ ಎಲ್ಲ ಕಡೆಯೂ ಕೂಡ ಸಮಾನವಾಗಿ ಇರುವಂಥವನು ಅಂತ. ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ. ಪರಮಾತ್ಮ ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲ ಕಡೆ ಕೂಡ ವ್ಯಾಪ್ತನಾಗಿ ನಿಂತಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಸಮಃ ಅಂತ ಹೆಸರು. ಇನ್ನೊಂದು ಮಾ ಅಂತಂದರೆ ತಾಯಿ ಅಂತ ಅರ್ಥ. ಹಿಂದಿಯಲ್ಲಿ ಕೂಡ ಇವತ್ತು ಮಾ ಅಂತ ಕರೀತಾರೆ. ಇಡೀ ಜಗತ್ತಿನ ತಾಯಿ ಯಾರು? ಲಕ್ಷ್ಮೀದೇವಿ. ಹಾಗಾಗಿ ಅವಳು ಮಾ ಅಂತ ಕರೆಸ್ಕೊಳ್ತಾರೆ. ನಾವು ಶ್ರೀಸೂಕ್ತಲ್ಲೂ ಕೂಡ ಕೇಳುವಂತೆ ತಾಮ್ ಮ ಆವಹ ಅಂತ ಅಲ್ಲಿ ಹೇಳ್ತಾರೆ. ಮ ಮತ್ತು ಈ ಎಂಬ ಶಬ್ದದಿಂದಾಗಿ ಲಕ್ಷ್ಮಿಯನ್ನು ಕರೀತಾರೆ. ಅಂತಹ ಲಕ್ಷ್ಮೀದೇವಿಯ ಜೊತೆಗೆ ಸ ಅಂದರೆ ಜೊತೆಗಿರುವುದು ಅಂತ, ಸಹ ಜೊತೆಗಿರೋದು ಅಂತ ಅರ್ಥ. ಹಾಗಾಗಿ ಸಮಃ ಅಂತಂದರೆ ಲಕ್ಷ್ಮೀದೇವಿಯ ಜೊತೆಗೆ ಯಾವಾಗಲೂ ಜೊತೆಯಾಗಿ ಇರುವಂಥವನು ಅಂತ. ಪ್ರಳಯ ಕಾಲದಲ್ಲೂ ಕೂಡ ಲಕ್ಷ್ಮೀದೇವಿಯ ಜೊತೆಗೇನೆ ಇರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸಮಃ ಎಂಬುದಾಗಿ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಮಾ ಅಂತಂದರೆ ಜ್ಞಾನ ಅಂತ. ನಾವು ಪ್ರಮಾಣ ಅಂತ ಕರಿತೇವೆ. ಪ್ರಮಾಣ ಅಂದರೆ ಶ್ರೇಷ್ಠ ಜ್ಞಾನ ಅಂತ. ಒಟ್ಟಿನಲ್ಲಿ ಮಾ ಅಂತಂದರೆ ಜ್ಞಾನ. ಸಮಃ ಅಂತಂದರೆ ಚೆನ್ನಾಗಿರುವಂತಹ ಜ್ಞಾನ ಅಂತ. ಚೆನ್ನಾಗಿರುವಂತಹ ಜ್ಞಾನ ಅಂದರೆ ಪರಿಪೂರ್ಣವಾದಂತಹ ಜ್ಞಾನ, ಸರ್ವಜ್ಞನಾದಂಥವನು ಪರಮಾತ್ಮ. ಹೀಗೆ ಸಮಃ ಅಂತ ಪರಮಾತ್ಮ ಕರೆಸ್ಕೊಳ್ತಾನೆ. ಮುಂದೆ ಅಮೋಘ ಅಂತ. ಅಮೋಘ ಅಂತಂದರೆ ಓಘ ಅಂದರೆ ವೇಸ್ಟ್, ವ್ಯರ್ಥ ಅಂತ. ಅಮೋಘ ಅಂದರೆ ವ್ಯರ್ಥ ಇಲ್ಲದೇ ಇರುವುದು ಅಂತ. ಅರ್ಥಾತ್ ಪರಮಾತ್ಮನ ಯಾವುದೇ ಒಂದು ಇಚ್ಛೆ ಆಗಲಿ ಅದು ವ್ಯರ್ಥ ಅಲ್ಲ. ನಾವು ಇವತ್ತೇನೋ ನಡ್ಕೊಳ್ತೇವೆ, ಏನೋ ಒಂದು ಮಾಡಬೇಕು ಅಂತ, ಆದರೆ ಏನಾಗುತ್ತೆ, ಮಾಡಲಿ ಸಾಧ್ಯವೇ ಆಗೋದಿಲ್ಲ. ನಮ್ಮ ಇಚ್ಛೆ ಏನಾಯಿತು? ವ್ಯರ್ಥ ಆಯಿತು, ಓಘವಾಯಿತು. ಆದರೆ ಪರಮಾತ್ಮನ ಯಾವುದೇ ಒಂದು ಇಚ್ಛೆಯು ಕೂಡ ಅದೇನಲ್ಲ, ಓಘ ಅಲ್ಲ, ವ್ಯರ್ಥ ಅಲ್ಲ, ಅಮೋಘವಾದದ್ದು. ಆ ಕಾರ್ಯ ಆಗೇ ಆಗತ್ತೆ. ಹಾಗಾಗಿ ಪರಮಾತ್ಮನಿಗೆ ಅಮೋಘ ಎಂಬುದಾಗಿ ಹೆಸರು ಅಂತ. ಹಾಗೆ ಪರಮಾತ್ಮನ ಯಾವುದೇ ಒಂದು ಇಚ್ಛೆ ಆಗಲಿ ಅಥವಾ ಪರಮಾತ್ಮನ ಮಾತು ಹೇಳಿದರೆ ತಥಾಸ್ತು ಅಂತ ಅದೆಲ್ಲವೂ ಕೂಡ ಆಗೇ ಆಗುತ್ತೆ. ಹಾಗೆ ಪರಮಾತ್ಮ ಮಾಡುವಂತಹ ಈ ಜಗತ್ತಾಗಲಿ ಯಾವುದೂ ಕೂಡ ವ್ಯರ್ಥ ಅಲ್ಲ. ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತು, ವ್ಯಕ್ತಿ, ಜೀವಿಗಳಿಗೆ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಇದೆ. ಅದೇ ನಮಗೆ ಗಮನಿಸ್ಲಿಕ್ಕೆ ಬರೋದಿಲ್ಲ ಅಷ್ಟೇ. ಅದು ನಮ್ಮ ಒಂದು ಲೋಪ ಆಗುತ್ತೆ ಹೊರತು ಅದನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನ ಲೋಪ ಆಗೋದಿಲ್ಲ. ಹಾಗಾಗಿ ಪರಮಾತ್ಮನ ಯಾವುದೇ ಸೃಷ್ಟಿಯಾಗಲಿ ಅದು ಯಾವತ್ತೂ ವ್ಯರ್ಥ ಅಲ್ಲ. ಅದರಿಂದ ಪ್ರಯೋಜನ ಇದ್ದೇ ಇರುತ್ತೆ. ಆದರೆ ಪ್ರಯೋಜನ ನಾವು ಕಂಡುಕೊಳ್ಬೇಕು ಅಷ್ಟೇ. ಹಾಗಾಗಿ ಪರಮಾತ್ಮ ಅಮೋಘ ಅಂತ ಕರೆಸ್ಕೊಳ್ತಾನೆ. ಮುಂದೆ ಪುಂಡರೀಕ ಅಕ್ಷಃ ಅಂತ. ಪುಂಡರೀಕ ಅಂದರೆ ನಿಮಗೆಲ್ಲ ಗೊತ್ತಿರುವಂತೆ ಕಮಲ. ಕಮಲದಂತಹ ಕಣ್ಣಿರುವಂಥವನು ಪರಮಾತ್ಮ. ಅಕ್ಷಃ ಅಂದರೆ ಕಣ್ಣು. ಕಮಲದಂತಹ ಕಣ್ಣಿರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಪುಂಡರೀಕಾಕ್ಷಃ ಅಂತ. ಇನ್ನೊಂದು ಪುಂಡರೀಕ ಅಂತಂದರೆ ಕಮಲ ಅಂದರೆ ನಮ್ಮ ಹೃದಯ ಕಮಲ. ನಮ್ಮ ಹೃದಯದ ಕಮಲದಲ್ಲಿ ಯಾವಾಗಲೂ ವಾಸವಾಗಿರುವಂಥವನು ಪರಮಾತ್ಮ. ಹಾಗಾಗಿ ಇವತ್ತು ನಾವು ದೇವರ ಪೂಜೆ ಮಾಡಬೇಕಾದ್ರೆ ಸುಮ್ಮನೆ ಅದಕ್ಕೆ ಅಭಿಷೇಕ ಮಾಡಿದರೆ ಸನ್ನಿಧಾನ ಇರೋದಿಲ್ಲ. ಹೊರತೇನು ಮಾಡಬೇಕು? ನಮ್ಮ ಹೃದಯ ಕಮಲದಲ್ಲಿ ಯಾವಾಗಲೂ ಇರುವಂತಹ ಪರಮಾತ್ಮನನ್ನು, ಅರ್ಥಾತ್ ಬಿಂಬರೂಪಿಯಾದಂತಹ ಪರಮಾತ್ಮನನ್ನು ನಾವು ಪೂಜೆ ಮಾಡುವಂತಹ ಪ್ರತಿಮೆಯಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಸನ್ನಿಧಾನ ಬರುತ್ತೆ. ಅದಕ್ಕೆ ಅಭಿಷೇಕ ಮಾಡಿದಂತಹ ನೀರು ಅದೇನು ಕರೆಸ್ಕೊಳ್ಳುತ್ತೆ? ತೀರ್ಥ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಸುಮ್ಮನೆ ಒಂದು ತಾಮ್ರದ ಗೊಂಬೆಯ ಮೇಲೆ ಹಾಕಿದಂಥ ನೀರು ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಅದರಲ್ಲಿ ಸನ್ನಿಧಾನ ಬರುವುದು ನಮ್ಮ ಬಿಂಬರೂಪಿಯಾದ ಪರಮಾತ್ಮನಲ್ಲಿ ಚಿಂತನೆ ಮಾಡಿದಾಗ. ಈ ಶಾಸ್ತ್ರದಲ್ಲಿ ಹೇಳುವಂತೆ ನಾವು ನಮ್ಮ ಮನೆಯ ದೇವರ ಪೂಜೆಯನ್ನು ಮಾಡಬೇಕಾದ್ರೆ ನಮ್ಮ ಬಿಂಬರೂಪಿಯಾದ ಪರಮಾತ್ಮನ ಆವಾಹನೆ ಮಾಡಬೇಕು ಅಂತ. ಅಥವಾ ಬೇರೆ ಕಡೆ ಬೇರೆ ಯಾರೋ ಮನೆಗೆ ಹೋದಾಗ ಅಥವಾ ಮಠ ಮಂದಿರಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಸೂರ್ಯಮಂಡಲದಲ್ಲಿ ಇರುವಂತಹ ಪರಮಾತ್ಮನನ್ನು ನಾವು ಆ ಪ್ರತಿಮೆಯಲ್ಲಿ ಚಿಂತನೆ ಮಾಡಿ ಅಲ್ಲಿ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತೆ. ಹೀಗೆ ಪರಮಾತ್ಮ ಪುಂಡರೀಕ ಅಕ್ಷಃ, ಪ್ರತಿಯೊಬ್ಬರ ಹೃದಯ ಕಮಲದಲ್ಲಿ ವಾಸವಾಗಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಪುಂಡರೀಕ ಎನ್ನುವಂಥ ಒಬ್ಬ ಋಷಿ ಇದ್ದ. ಆ ಋಷಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದಂಥವನು ಪರಮಾತ್ಮ. ಹೀಗೆ ಅನೇಕ ರೀತಿಯಾದಂಥ ಅರ್ಥಗಳನ್ನು ಹೇಳುತ್ತಾ ಹೋಗ್ತಾರೆ. ಮುಂದೆ ವೃಷಕರ್ಮ ಅಂತ. ವೃಷ ಶಬ್ದಕ್ಕೆ ಪ್ರಧಾನವಾದಂತಹ ಅರ್ಥ ಧರ್ಮ ಅಂತ ಅರ್ಥ ಇದೆ. ವೃಷ ಶಬ್ದಕ್ಕೆ ಧರ್ಮ ಅಂತ ಅರ್ಥ. ಹಾಗಾಗಿ ಇನ್ನೊಂದು ಅರ್ಥ ವೃಷಕ್ಕೆ ಎತ್ತು ಅಂತ ಅರ್ಥ. ನಾವು ಭಾಗವತದಲ್ಲಿ ಪ್ರಾರಂಭದಲ್ಲಿ ಕೇಳಿದ್ದೇವೆ ಪರೀಕ್ಷಿತ ಮಹಾರಾಜನ ಕತೆ. ಅಲ್ಲಿ ಏನಾಗಿರುತ್ತೆ, ಎತ್ತು ಒಂದೇ ಕಾಲು ನಿಂತಿರುತ್ತೆ, ಹಸುವನ್ನು ಹೊಡಿತಾ ಇರ್ತಾನೆ, ಅಕ್ಕಲಿ ಹೊಡಿತಾ ಇರ್ತಾನೆ. ಆವಾಗ ಅವನು ನೋಡಿ ಅಂದ್ಕೊಳ್ತಾನೆ ಈ ಎತ್ತು ಧರ್ಮಸ್ವರೂಪ ಅಂತ. ಏಕೆಂದರೆ ಎತ್ತಿಗೂ ವೃಷ ಅಂತ ಕರೀತಾರೆ, ಧರ್ಮಕ್ಕೂ ಕೂಡ ವೃಷ ಅಂತ ಕರೀತಾರೆ. ಅದು ಒಂದು ಅರ್ಥ. ಹೀಗೆ
ವೃಷ ಅಂದರೆ ಧರ್ಮ ಅಂತ. ಪರಮಾತ್ಮನ ಕರ್ಮಗಳು ಕೆಲಸಗಳು ಹೇಗಿದ್ದಾವೆ ಅಂತಂದರೆ ವೃಷಕರ್ಮ, ಪರಮಾತ್ಮ ಯಾವತ್ತೂ ಕೂಡ ಅಧರ್ಮದ ಕೆಲಸವನ್ನು ಮಾಡೋದಿಲ್ಲ, ತಪ್ಪಾದಂಥ ಕೆಲಸವನ್ನು ಮಾಡೋದಿಲ್ಲ ಅಂತ. ಯಾಕೆಂದರೆ ಪರಮಾತ್ಮನ ಗೀತೆಯಲ್ಲಿ ಹೇಳುವಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಅಂತ. ಅಧರ್ಮದ ವಿಜೃಂಭಣೆ ಜಾಸ್ತಿ ಆದಾಗ ನಾನು ಧರ್ಮ ರಕ್ಷಣೆ ಮಾಡಲಿಕ್ಕೆ ಅಂತ ನನ್ನನ್ನು ನಾನು ಸೃಷ್ಟಿ ಮಾಡಿಕೊಳ್ತೇನೆ. ಅರ್ಥಾತ್ ಪರಮಾತ್ಮ ಹುಟ್ಟೋದು, ಅವತಾರ ಮಾಡೋದು ಅಂದರೆ ಅವನಿಗೆ ಯಾರೋ ಪ್ರೆಷರ್ ಹಾಕೋದು, ನೀನು ಹೋಗಿ ಅವತಾರ ಮಾಡುವಂಥ ಅವನಿಗೆ ಆಜ್ಞೆ ಮಾಡೋದು, ಅವರಿಂದಾಗಿ ಇವನು ಹುಟ್ಟೋದು, ಆ ರೀತಿ ಅಲ್ಲ. ತನ್ನಿಂದ ತಾನೇ ಹುಟ್ಟುವಂಥ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಹಾಗೆ ಅವತಾರ ಮಾಡೋದು ಯಾಕೆ ಅಂತಂದರೆ ವೃಷಕರ್ಮ, ಜ್ಞಾನಕ್ಕೋಸ್ಕರ, ಧರ್ಮಕ್ಕೋಸ್ಕರ ಪರಮಾತ್ಮ ತಾನು ತನ್ನ ಅವತಾರವನ್ನು ಮಾಡ್ತಾನೆ. ಹೀಗೆ ಪರಮಾತ್ಮ ವೃಷಕರ್ಮ ಅಂತ. ಇನ್ನೊಂದು ವೃಷ ಶಬ್ದಕ್ಕೆ ಅರ್ಥ ವರ್ಷ, ಸುರಿಯುವುದು ಅಂತ ಅರ್ಥ. ಅಂದರೆ ಪ್ರಧಾನವಾಗಿ ಮಳೆ ಸುರಿತಾ ಇರುತ್ತೆ. ಇವತ್ತೇಳಿ ಇಷ್ಟೆಲ್ಲ ಘೋರವಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿಬೇಕಂದ್ರೆ ಪ್ರಧಾನವಾಗಿ ಏನಾಗಬೇಕು, ಭೂಮಿಯ ಮೇಲೆ ಇರುವಂತಹ ನೀರು ಆವಿಯಾಗಿ ಸೂರ್ಯನ ಹತ್ತಿರ ಹೋಗಬೇಕು, ಅದು ಮೋಡವಾಗಬೇಕು, ಆ ಮೋಡ ಮಳೆ ಸುರಿಸಬೇಕು. ಇಷ್ಟೆಲ್ಲ ಮಾಡೋದು ಯಾರು? ಸೂರ್ಯನಿಗೆ ಆ ಸಾಮರ್ಥ್ಯ ಇದೆನಾ? ಸಾಮರ್ಥ್ಯ ಇಲ್ಲ. ಸ್ವತಂತ್ರವಾಗಿ ಪರಮಾತ್ಮನ ಗೀತೆಯಲ್ಲಿ ಹೇಳುವಂತೆ ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿದ್ಧಿಮಾವಕಂ ಅಂತ. ಸೂರ್ಯನೊಳಗಡೆ ಇದ್ದುಕೊಂಡು ಜಗತ್ತನ್ನು ಸುಡುವಂಥವನು ನಾನೇ, ಚಂದ್ರನೊಳಗಡೆ ಇದ್ದುಕೊಂಡು ಜಗತ್ತನ್ನು ತಂಪಾಗಿ ಮಾಡುವಂಥವ್ನು ನಾನೇ ಅಂತ ಹೇಳ್ತಾನೆ. ಹಾಗಾಗಿ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿ ನದಿಯಲ್ಲಿ ಇರುವಂತಹ ನೀರನ್ನು ತಾನು ಸೆಳೆದುಕೊಳ್ತಾನೆ, ಅದನ್ನು ಮೋಡವನ್ನಾಗಿ ಮಾಡ್ತಾನೆ, ಅದನ್ನು ಮಳೆ ಸುರಿಸ್ತಾನೆ. ಹಾಗಾಗಿ ವೃಷಕರ್ಮ ಅಂದರೆ ಜಗತ್ತಿಗೆ ಮಳೆಯನ್ನು ಸುರಿಸುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ವೃಷಕರ್ಮ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ಇನ್ನೊಂದು ಅರ್ಥ, ವೃಷ ಅಂದರೆ ಎತ್ತು, ವೃಷಭ ಅಂತ ನಾವು ಕೇಳ್ತೇವೆ. ವೃಷಭ ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ ಅಂತ. ಹಾಗೆ ವೃಷಕರ್ಮ ಅಂತಂದರೆ ಎತ್ತಿನೊಳಗಡೆ ಇದ್ದುಕೊಂಡು ಆ ಉಳುವಂತಹ ಕಾರ್ಯ, ಎತ್ತಿನ ಪ್ರಧಾನವಾದ ಕೆಲಸ ಹೊಲವನ್ನು ಉಳುವಂಥದ್ದು. ಆ ಎತ್ತಿನ ಒಳಗಡೆ ಇದ್ದುಕೊಂಡು ಆ ಉಳುವಂಥ ಕೆಲಸವನ್ನು ಮಾಡಿಸುವಂಥವನೇ ಪರಮಾತ್ಮ, ಅದರ ಬಿಂಬರೂಪಿಯಾದಂಥ ಪರಮಾತ್ಮ. ಎತ್ತಿನಲ್ಲೂ ಬಿಂಬರೂಪಿ ಪರಮಾತ್ಮ ಇದ್ದಾನೆ. ಅವನ ಕೆಲಸ ಏನು? ಎತ್ತಿನ ಒಳಗಡೆ ಇದ್ದುಕೊಂಡು ಆ ಎತ್ತಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡಬೇಕು. ಶಕ್ತಿಯನ್ನು ಕೊಟ್ಟು ಅದರ ಮೂಲಕ ಹೊಲವನ್ನು ಉಳಿಸಿ ಅದರ ಮೂಲಕ ಇಡೀ ಜಗತ್ತಿಗೆ ಧಾನ್ಯವನ್ನು ಕೊಡುತ್ತಾನೆ ಪರಮಾತ್ಮ. ಹೀಗೆ ವೃಷಕರ್ಮ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ವೃಷಾಕೃತಿ ಅಂತ. ಇಲ್ಲಿಯೂ ಕೂಡ ವೃಷ ಅಂತಂದರೆ ಧರ್ಮ, ಆಕೃತಿ ಅಂದರೆ ದೇಹ ಅಂತ. ಪರಮಾತ್ಮನ ಪ್ರತಿಯೊಂದು ದೇಹಗಳು ಅರ್ಥಾತ್ ಪ್ರತಿಯೊಂದು ಅವತಾರಗಳು ಕೂಡ ಧರ್ಮಕ್ಕೋಸ್ಕರ ಆದದ್ದು. ಹಿಂದೆ ಹೇಳಿದಂತೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ. ವೃಷ ಧರ್ಮಕ್ಕೋಸ್ಕರ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ರಾಮಾವತಾರ ಆದಾಗ ಅಧರ್ಮ ತಾಂಡವವಾಡ್ತಾ ಇತ್ತು, ಕೃಷ್ಣಾವತಾರ ಆದಾಗಲೂ ಕೂಡ ಅಷ್ಟೇ. ಹಾಗಾಗಿ ಧರ್ಮ ಸಂಸ್ಥಾಪನೆಗೋಸ್ಕರ ದುಷ್ಟರನ್ನು ಸಂಹಾರ ಮಾಡಬೇಕು. ಧರ್ಮ ಸಂಸ್ಥಾಪನೆ ಒಟ್ಟು ಎರಡು ಮುಖ ಅಂತ ಶಾಸ್ತ್ರ ಹೇಳುತ್ತೆ. ಬರೀ ದುಷ್ಟರನ್ನು ಸಂಹಾರ ಮಾಡಿಬಿಟ್ರೆ ಆಗೋದಿಲ್ಲ. ಮತ್ತೆ ಮಾಡಬೇಕು, ಸಜ್ಜನರಿಗೆ ಉಪದೇಶ ಮಾಡಿ ಅವರನ್ನು ಒಳ್ಳೆಯ ದಾರಿಯಲ್ಲಿ ತರಬೇಕು. ಬರೀ ಅವರನ್ನು ಒಳ್ಳೆ ದಾರಿ ತಂದುಬಿಟ್ರೆ ಅದು ಆಗೋದಿಲ್ಲ. ಅಧರ್ಮದ ನಾಶವನ್ನು ಮಾಡಬೇಕು. ಹೀಗೆ ಧರ್ಮದ ಸಂಸ್ಥಾಪನೆಯಾಗಬೇಕು, ಅಧರ್ಮದ ನಾಶ ಆಗಬೇಕು. ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ? ಆಕೃತಿ ಅವತಾರವನ್ನು ತಾಳಿ ಎಲ್ಲವನ್ನು ಕೂಡ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನ ಅವತಾರಗಳು ಸುಮ್ಮನೆ ರಾವಣನನ್ನು ಕೊಲ್ಲಲಿಕ್ಕೆ, ಕುಂಭಕರ್ಣನನ್ನು ಕೊಲ್ಲಲಿಕ್ಕೆ, ಶಿಶುಪಾಲನ ಕೊಲ್ಲಲಿಕ್ಕೆ ಅಷ್ಟು ಮಾತ್ರ ಆದದ್ದಲ್ಲ. ಅದನ್ನು ಮಾಡಬೇಕು ಅಂತಂದರೆ ಪರಮಾತ್ಮ ಅಲ್ಲಿದ್ದುಕೊಂಡೇ ಮಾಡ್ಬೋದು. ವೈಕುಂಠದಲ್ಲಿ ಇದ್ದುಕೊಂಡು ಇವರು ಸಾಯಬೇಕು ಅಂತ ಇಚ್ಛೆ ಪಟ್ಟರೆ ಸತ್ತು ಹೋಗ್ತಾನೆ ರಾವಣ. ಅದಕ್ಕೋಸ್ಕರ ರಾಮ ಇಲ್ಲಿ ಬಂದು ಅವತಾರ ಮಾಡಿ 14 ವರ್ಷ ವನವಾಸ ಅನುಭವಿಸಿ, ಅಷ್ಟು 3 ದಿವಸ ಉಪವಾಸ ಇದ್ದು, ಸಮುದ್ರದ ಮೇಲೆ ಸೇತುವೆ ಕಟ್ಟಿ, ಅಲ್ಲಿ 72 ದಿವಸಗಳ ಕಾಲ ಯುದ್ಧವನ್ನು ಮಾಡಿ ಸೀತೆ ಕರೆದುಕೊಂಡು ಬಂದು, ಮತ್ತೆ ಯಾರ್ದೋ ಮಾತನ್ನು ಕೇಳಿ ಸೀತೆಯನ್ನು 700 ವರ್ಷ ಭೂಮಿಯಲ್ಲಿ ಹೋಗಿಬಿಟ್ರೋಳು. ಇಷ್ಟೆಲ್ಲ ಮಾಡುವಂಥ ಪ್ರಸಂಗವೇ ಇರಲಿಲ್ಲ. ಇಷ್ಟೆಲ್ಲ ಮಾಡಿದ್ಯಾಕೆ? ಕೇವಲ ರಾವಣ ಕುಂಭಕರ್ಣ ಸಂಹಾರಕ್ಕೋಸ್ಕರ ಅಲ್ಲ, ಹೊರತು ಮರ್ತ್ಯಾವತಾರ ಸ್ಥಿಹ ಮರ್ತ್ಯ ಶಿಕ್ಷಣಂ ಅಂತ ಜನರಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು. 14 ವರ್ಷ ಕಾಡಿನಲ್ಲಿದ್ದ ಪರಮಾತ್ಮ ಏನು ಮಾಡಿದ? ಎಲ್ಲ ದುಷ್ಟರ ಸಂಹಾರವನ್ನು ಮಾಡಿದ, ಋಷಿಮುನಿಗಳಿಗೆ ಉಪದೇಶವನ್ನು ಮಾಡಿದ. ಹೀಗೆ ರಾಮದೇವರಾಗಲಿ, ಕೃಷ್ಣಾವತಾರ, ಯಾವುದೇ ಅವತಾರ ಆಗಲಿ, ಪ್ರಧಾನವಾದಂಥ ಉದ್ದೇಶ ಧರ್ಮದ ಸಂಸ್ಥಾಪನೆ, ಅಧರ್ಮದ ನಾಶ. ಅದಕ್ಕೋಸ್ಕರನೇ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಹೀಗೆ ವೃಷ ಆಕೃತಿ, ಧರ್ಮಕ್ಕೋಸ್ಕರ ಆಕೃತಿಯನ್ನು, ರೂಪವನ್ನು, ಅವತಾರವನ್ನು ತಾಳ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ಅರ್ಥ, ವೃಷ ಅಂತಂದರೆ ಎತ್ತು,
ಎತ್ತಿನ ಆಕೃತಿಯಲ್ಲಿ ಇರುವಂಥವನು ಪರಮಾತ್ಮ, ಎತ್ತಿನಲ್ಲಿ ಎತ್ತಾಗಿ ಇರುವಂಥವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಹೀಗೆ ವೃಷ ಆಕೃತಿ ಅಂತ ಕರೀತಾ ಇದ್ದಾರೆ. ಇಲ್ಲಿಗೆ ಒಟ್ಟು 12 ಶ್ಲೋಕ ಆಗುತ್ತೆ. 13ನೇ ಶ್ಲೋಕ ರುದ್ರೋ ಬಹುಶಿರಾ ಬಭ್ರುಹು ವಿಶ್ವಯೋನಿ ಶುಚಿಶ್ರವಾ ಅಮೃತ ಶಾಶ್ವತ ಸ್ಥಾಣು ವರಾರೋಹೋ ಮಹಾತಪಾಹ ಎಂಬುದಾಗಿ. ಮೊದಲನೇ ನಾಮ ರುದ್ರಃ ಅಂತ. ಪ್ರಧಾನವಾಗಿ ರುದ್ರ ಶಬ್ದಕ್ಕೆ ಅರ್ಥ ರುಜಂ ದ್ರಾವಯತೆ ಇತಿ ರುದ್ರಃ ಅಂತ, ನಮ್ಮೆಲ್ಲರ ದುಃಖಗಳನ್ನು ಕಳೆಯುವಂಥದ್ದು. ಹಾಗಾಗಿ ರುದ್ರ ಅಂತ ಹೆಸರು. ಶಿವನಿಗೂ ಕೂಡ ರುದ್ರ ಯಾಕೆ ಅಂತಂದರೆ ಆ ಪರಮಾತ್ಮನ ರುದ್ರದೇವರ ನಾಮಸ್ಮರಣೆ ಮಾಡಿದರೆ ಏನಾಗುತ್ತೆ, ವಿಶೇಷವಾಗಿ ನಮ್ಮೆಲ್ಲರ ದುಃಖವೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಭಾಗವತದಲ್ಲಿ ಸತೀದೇವಿ ಹೇಳ್ತಾರೆ ದಕ್ಷ ಪ್ರಜಾಪತಿಗೆ, ಯದ್ಯಕ್ಷರಂ ನಾಮ ಗಿರೇರಿತಂ ನೃಣಾಮ್ ಅಂತ ರುದ್ರದೇವರ 2 ಅಕ್ಷರದ ಹೆಸರು. ರುದ್ರದೇವರಿಗೆ ಏನು ಹೆಸರು? ಶಿವ 2 ಅಕ್ಷರ, ರುದ್ರ 2 ಅಕ್ಷರ, ಭವ 2 ಅಕ್ಷರ, ಕಾಲ 2 ಅಕ್ಷರ. ಹೀಗೆ ರುದ್ರದೇವರ ಬಹುತೇಕ ನಾಮಗಳು 2 ಅಕ್ಷರ. ಈ 2 ಅಕ್ಷರ ಹೇಳಿದ ಸಾಕೇನಾಗುತ್ತೆ, ನಮ್ಮೆಲ್ಲರ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಾನೆ ರುದ್ರದೇವರು ಅಂತ ಹೇಳ್ತಾರೆ. ಆ ರುದ್ರದೇವರಿಗೂ ಬಂದಂತಹ ಸಂಕಟಗಳನ್ನು ಪರಿಹಾರ ಮಾಡುವಂಥದ್ದು ಯಾರು? ಈ ಪರಮಾತ್ಮ. ರುದ್ರದೇವರು ಆ ವಿಷಪಾನ ಮಾಡಿದಾಗ ಅವನಿಗೆ ಅನುಗ್ರಹವನ್ನು ಮಾಡಿದ್ದು ಕಡಿಮೆ ಮಾಡಿದ್ಯಾರು? ಪರಮಾತ್ಮ. ಹೀಗೆ ಎಲ್ಲರ ದುಃಖಗಳನ್ನು ಕೂಡ ಪರಿಹಾರ ಮಾಡುವಂಥದ್ದು ಯಾರು? ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ರುದ್ರಃ ಪ್ರಸಿದ್ಧವಂತ ಮಾತನ್ನು ಕೇಳ್ತೇವೆ, ಅಚ್ಯುತ ಅನಂತ ಗೋವಿಂದ ಅಂತ. ಅಲ್ಲಿ ಆಚಾರ್ಯರು ಹೇಳ್ತಾರೆ ಕೃಷ್ಣಾವತಾರ ಮಹಾರ್ಣವದಲ್ಲಿ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾಹ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ. ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಎಲ್ಲ ರೋಗಗಳು ಕೂಡ ಏನಾಗ್ತವೆ? ಪರಿಹಾರ ಆಗ್ತವೆ. ಈ ಶಬ್ದಕ್ಕೂ ಅದೇ ಅರ್ಥ. ರುಜಂ ದ್ರಾವೈತಿ, ರುಜ ಅಂದರೆ ರೋಗ, ದುಃಖ, ಅದನ್ನು ಪರಿಹಾರ ಮಾಡುವಂಥವನು ಅಂತ. ಹೀಗೆ ಆ ಪರಮಾತ್ಮನ ನಾಮಸ್ಮರಣೆಯಿಂದ ನಮ್ಮೆಲ್ಲರ ದುಃಖವನ್ನು ಕೂಡ ಪರಿಹಾರ ಮಾಡುವಂಥವನು, ರೋಗವನ್ನು ಪರಿಹಾರ ಮಾಡುವಂಥವನು ಪರಮಾತ್ಮ ಅಂತ. ಹಾಗೆ ಈ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಚರಕ ಸಂಹಿತೆಯಲ್ಲಿ ಹೇಳ್ತಾರೆ. ಚರಕಾಚಾರ್ಯರು ಅಂತ ದೊಡ್ಡ ವೈದ್ಯರವರು, ಅವರು ಹೇಳ್ತಾರೆ ಅನೇಕ ರೀತಿಯ ಅಂಥ ಔಷಧಿಗಳು, ಗಿಡಮೂಲಿಕೆಗಳು, ಅದು ಇದು ಎಲ್ಲವನ್ನು ಕೂಡ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಯಾವುದೇ ವೈದ್ಯರಿಂದಲೂ ಯಾವುದೇ ಔಷಧಿಯಿಂದಲೂ ಪರಿಹಾರವಾಗದೇ ಇರುವಂಥ ಭಯಾನಕವಂಥ ರೋಗ ಬಂತು, ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ. ಅದಕ್ಕೆ ಹೇಳ್ತಾರೆ, ವಿಷ್ಣುಂ ಸಹಸ್ರಮೂರ್ಧಾನಂ ಚರಾಚರ ಪತಿಂ ವಿಭುಂ ಸ್ತುವನ್ ನಾಮಸಹಸ್ರೇಣ ಜ್ವರಾನ್ ಸರ್ವಾನ್ ವ್ಯಪೋಹತಿ ಅಂತ. ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಥ ತಿಳಿದುಕೊಂಡು ಪಾರಾಯಣ ಮಾಡಿದರೆ ಅದರಿಂದ ಎಲ್ಲ ವಿಧವಾದಂಥ ರೋಗಗಳನ್ನು ಕೂಡ ಹೊಡೆದು ಓಡಿಸಬಹುದು ಅಂತ ಹೇಳ್ತಾರೆ. ಹಾಗಾಗಿ ಪರಮಾತ್ಮನನ್ನು ನಾವು ರುದ್ರಃ ರುದ್ರಃ ಎಂಬುದಾಗಿ ಚಿಂತನೆ ಮಾಡಿದರೆ ನಮ್ಮೆಲ್ಲರ ರೋಗಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ಪ್ರಧಾನವಾಗಿ ಸ್ವಯಂ ಪರಮಾತ್ಮನೇನೆ ಆಯುರ್ವೇದ ದಿಗ್ವಿಜಯವಾಕಂತ ಭಾಗವತಲ್ಲಿ ಹೇಳುವಂತೆ ಧನ್ವಂತರಿ ರೂಪದಿಂದಾಗಿ ಆಯುರ್ವೇದವನ್ನೇ ಜಗತ್ತಿಗೆ ಕೊಟ್ಟಂಥವನು. ಆ ಮೂಲಕ ಎಲ್ಲರ ರೋಗಗಳನ್ನು ಔಷಧಿಯ ಮೂಲಕವೂ ಪರಿಹಾರ ಮಾಡಿದಂಥವನು ಪರಮಾತ್ಮ. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ನಂಬಿಕೆ ಇರೋದಿಲ್ಲ ಪರಮಾತ್ಮ ನಾಮಸ್ಮರಣೆ ಮಾಡಿದರೆ ರೋಗ ಪರಿಹಾರ ಆಗುತ್ತೆ ಅಂತ. ಗೊತ್ತಿರುತ್ತೆ, ಆದರೆ ಅದರ ಮೇಲೆ ಗಟ್ಟಿಯಾದಂಥ ನಂಬಿಕೆ ಇರೋದಿಲ್ಲ. ಸರಿ ಮಾಡ್ತೇನೆ, ಸಪೋಸ್ ಆಗದೆ ಹೋದರೆ ಅಂತ ಒಂದು ಚೂರು ಬಂದುಬಿಟ್ರು ಕೂಡ ಏನಾಗೋದಿಲ್ಲ, ರೋಗ ಪರಿಹಾರ ಆಗೋದಿಲ್ಲ. ಹಾಗಾಗಿ ಕೊನೆಗೆ ನಾವು ಯಾವುದರ ಮೊರೆ ಹೋಗ್ತೇವೆ? ಔಷಧಿಗಳ ಮೊರೆ ಹೋಗ್ತೇವೆ. ಹಾಗೆ ಆ ಔಷಧಿಯಿಂದಲೂ ಕೂಡ ನಮ್ಮ ರೋಗವನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಹಾಗಾಗಿ ರುದ್ರಃ ಅಂತ. ಇನ್ನೊಂದು ಪ್ರಧಾನವಾದಂತಹ ಅರ್ಥ ರುದ್ರ ಅಂದರೆ ಭಯಂಕರ ಅಂತ. ರುದ್ರದೇವರಿಗೆ ಯಾಕೆ ರುದ್ರ ಅಂತ ಹೆಸರು ಅಂತಂದರೆ ಅನೇಕ ಅರ್ಥಗಳಿದ್ದಾವೆ. ರೋಗ ಪರಿಹಾರಕರು ಅಂತ, ಇನ್ನೊಂದು ಭಯಂಕರ ಅಂತ. ಏಕೆಂದರೆ ರುದ್ರದೇವರು ತ್ರಿಮೂರ್ತಿಗಳಲ್ಲಿ ಸಂಹಾರ ಮೂರ್ತಿಗಳು. ಇಡೀ ಜಗತ್ತನ್ನು ನಾಶ ಮಾಡುವಂತಹ ಕೆಲಸವನ್ನು ಪರಮಾತ್ಮ ರುದ್ರದೇವರಿಗೆ ಕೊಟ್ಟಿದ್ದಾನೆ. ಸಂಹಾರ ಮಾಡುವಂಥ ಹೇಗಿರ್ತಾರೆ? ಸಾಫ್ಟ್ ಆಗಿರೋದಿಲ್ಲ, ಭಯಾನಕವಾಗಿ ಇರ್ತಾರೆ. ಬ್ರಹ್ಮದೇವರು ಅವರು ಮೃದುವಾದಂತಹ ರೂಪ, ರುದ್ರದೇವರದು ಮೃದುವಾದಂತಹ ರೂಪ ಬೇರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ, ವಿಶೇಷವಾಗಿ ಸಂಹಾರದ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ? ಭಯಾನಕವಾದಂತಹ ಉಗ್ರ ರೂಪಿಗಳಾಗಿ ಇಡೀ ಜಗತ್ತನ್ನು ಸಂಹಾರ ಮಾಡ್ತಾರೆ. ಹಾಗಾಗಿ ಪರಮಾತ್ಮ ಅವನಿಗಿಂತಲೂ ಕೂಡ ಭಯಂಕರ ಅಂಥವನು ಅಂತ. ಯಾರಿಗೆ ಭಯಂಕರ? ಶತ್ರುಗಳಿಗೆ ಭಯಂಕರ. ಹಾಗಾಗಿ ಪರಮಾತ್ಮ ರುದ್ರ ಅಂತ ಕರೆಸ್ಕೊಳ್ತಾನೆ ಅಂತ. ಇನ್ನು ಐತರೇಯ ಉಪನಿಷತ್ತಿಗೆ ಭಾಷ್ಯವನ್ನು ಬರೀಬೇಕಾದ್ರೆ ಆಚಾರ್ಯರಲ್ಲಿ ಹೇಳ್ತಾರೆ, ಪ್ರಧಾನವಾಗಿ ರುದ್ರ ಯಾರು ಅಂತಂದರೆ ನೃಸಿಂಹೋ ರುದ್ರನಾಮಕಃ ರೌದ್ರತ್ವಾತ್ ಸ ಶಿವಸ್ಯಾಪಿ ಸ್ರಷ್ಟಾ ಸಂಹಾರಕಾರಕಃ ಅಂತರ್ಯಾಮಿ ಶಿವಸ್ಯಾಪಿ ಮಕಾರಾರ್ಥ ಪ್ರಕೀರ್ತಿತಃ ಅಂತ ಐತರೇಯ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತಾರೆ. ಮಧ್ವಾಚಾರ್ಯ ಹೇಳ್ತಾರೆ, ಪ್ರಧಾನವಾಗಿ ರುದ್ರ ಅಂದರೆ ಯಾರು?
ನರಸಿಂಹದೇವರು ರುದ್ರ. ಯಾಕೆ ಅವರು ರುದ್ರ? ಒಂದು ನರಸಿಂಹ ರೂಪ, ಭಯಾನಕವಾದಂಥ ರೂಪ, ಉಗ್ರ ರೂಪ. ಇನ್ನೊಂದು ಆ ರುದ್ರನನ್ನು ಸಂಹಾರ ಮಾಡುವಂತಹ ರೂಪ, ಶಿವನನ್ನು ಕೊನೆಗೆ ಸಂಹಾರ ಮಾಡುವಂಥ ರೂಪ ಯಾವುದು? ನರಸಿಂಹ ರೂಪ. ಹಾಗಾಗಿ ಪರಮಾತ್ಮ ರುದ್ರ ಅಂತ ಕರೆಸ್ಕೊಳ್ತಾನೆ. ಹೀಗೆ ನಮ್ಮ ಎಲ್ಲ ವಿಧವಾದ ದುಃಖಗಳನ್ನು ಪರಿಹಾರ ಮಾಡುವಂಥವನು ಮತ್ತು ಭಯಂಕರನಾದಂಥವನು ಪರಮಾತ್ಮ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಬಹುಶಿರಾಹ ಅಂತ. ಶಿರ ಅಂದರೆ ನಮಗೆಲ್ಲ ಗೊತ್ತಿರುವಂತೆ ತಲೆ. ಪರಮಾತ್ಮನಿಗೆ ಎಷ್ಟು ತಲೆ? ನಮ್ಮ ನಿಮ್ಮಂತೆ ಒಂದು ತಲೆಯ ಅಲ್ಲ. ಅಥವಾ ಷಣ್ಮುಖನಿಗಿದ್ದಂತೆ 6 ತಲೆ? ಅದೂ ಅಲ್ಲ. ಅವನಪ್ಪನಾದಂತಹ ರುದ್ರದೇವರಿಗಿರುವಂತೆ 5 ತಲೆಯ? ಅದೂ ಅಲ್ಲ. ಅವನಪ್ಪನಾದಂತಹ ಬ್ರಹ್ಮದೇವರಿಗೆ 4 ತಲೆ? ಅದೂ ಅಲ್ಲ. ಮತ್ತು ಪರಮಾತ್ಮ ಎಂಥವನು? ಪುರುಷ ಸೂಕ್ತ ಹೇಳುವಂತೆ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾದ ಅಂತ. ಸಹಸ್ರ ಶಬ್ದಕ್ಕೆ 1000 ಅಂತ ಅರ್ಥ ಅಲ್ಲ, ಹೊರತು ನಮಗೆ ಅರ್ಥ ಆಗಬೇಕು 1000 ಅಂತ ಹೇಳಿದರು. ಅದು ನಿಜವಾಗಿಯೂ ಅನಂತ ಅಂತ. ಹೀಗೆ ಅನೇಕ ತಲೆ ಇರುವಂಥವನು ಪರಮಾತ್ಮ. ಯಾಕೆಂದರೆ ಪರಮಾತ್ಮನ ರೂಪಗಳು ಅನೇಕ. ಪರಮಾತ್ಮನಿಗೆ 2 ಸಾಮರ್ಥ್ಯ ಇದೆ. ಪರಮಾತ್ಮ ಅನಂತ ರೂಪಗಳಿದ್ದಾವೆ, ಅದರಲ್ಲಿ ಅನಂತ ತಲೆಗಳಿದ್ದಾವೆ. ಅದು ಒಂದಾಯಿತು. ಇನ್ನೊಂದು, ಪರಮಾತ್ಮ ತಾನು ಒಂದೇ ದೇಹದಲ್ಲಿ ಅನಂತ ತಲೆ ಇರುವಂತಹ ಸಾಮರ್ಥ್ಯವು ಪರಮಾತ್ಮನಿಗೆ ಇದೆ. ಹೀಗೆ ಅನಂತ ಶಿರಸ್ಸಿರುವಂಥವನು, ತಲೆ ಇರುವಂಥವನು ಪರಮಾತ್ಮ. ಹೀಗೆ ಬಹುಶಿರಾಹ ಎಂಬುದಾಗಿ ಪರಮಾತ್ಮ ಕರೆಸ್ಕೊಳ್ತಾನೆ. ಇನ್ನೊಂದು ಬಹುಶಿರ ಅಂದರೆ 1000 ತಲೆಯವನು ಯಾರು? ಶೇಷದೇವರು. ಆ ಶೇಷದೇವರಿಗೆ 1000 ತಲೆಯನ್ನು ಕೊಟ್ಟಿದ್ದ್ಯಾರು? ಪರಮಾತ್ಮ. ಹಾಗಾಗಿ ಪರಮಾತ್ಮ ನಾವೇಂತ ಕರಿತೇವೆ? ಬಹುಶಿರಾಹ. ಆ 1000 ತಲೆಯನ್ನು ಶೇಷನಿಗೆ ಅನುಗ್ರಹ ಮಾಡಿದಂಥವನು ನೀನು. ಆ 1000 ತಲೆಯ ಒಳಗಡೆ ಒಂದೊಂದು ರೂಪದಿಂದಾಗಿ ಇರುವಂಥವನು ನೀನು. ಹಾಗಾಗಿ ಪರಮಾತ್ಮ ಅವನು ಬಹುಶಿರಾಹ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ಬಬ್ಬುರುಹು ಅಂತ. ಬಬ್ಬುರುಹು ಅಂತಂದರೆ ಎಲ್ಲವನ್ನು ಕೂಡ ಬಿಭರ್ತಿ ಧಾರಣೆ ಮಾಡಿದಂಥವನು ಬಬ್ಬುರು ಅಂತ ಕರೆಸ್ಕೊಳ್ತಾನೆ. ಹೀಗೆ ಪರಮಾತ್ಮ ಇಡೀ ಜಗತ್ತನ್ನು ಕೂರ್ಮರೂಪದಿಂದ ಹೊತ್ತುಕೊಂಡಿದ್ದಾನೆ. ಇಡೀ ಬ್ರಹ್ಮಾಂಡವನ್ನು ವಿಷ್ಣು ಕೂರ್ಮ ಹೊತ್ತುಕೊಂಡಿದೆ. ಹಾಗಾಗಿ ಪರಮಾತ್ಮ ಬಬ್ಬುರುಹು, ಇಡೀ ಬ್ರಹ್ಮಾಂಡವನ್ನೇ ಹೊತ್ತಂಥವನು. ಮತ್ತು ಗೀತೆಯಲ್ಲಿ ಹೇಳುವಂತೆ ಯೋಗಕ್ಷೇಮಂ ವಹಾಮ್ಯಹಂ, ಎಲ್ಲರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಂಥವನು, ಇಡೀ ಜಗತ್ತಿನ ಭಾರವನ್ನೇ ಹೊತ್ತಂಥವನು, ಹೊಟ್ಟಿನಲ್ಲಿ ಎಲ್ಲವನ್ನೂ ಹೊತ್ತಂಥವನು ಪರಮಾತ್ಮ. ಹಾಗಾಗಿ ಬಬ್ರುಹು ಎಂಬುದಾಗಿ ಕರೆಸ್ಕೊಳ್ತಾನೆ. ಆಮೇಲೆ ವಿಶ್ವ ಯೋನಿಹಿ ಅಂತ. ಯೋನಿಹಿ ಶಬ್ದಕ್ಕೆ ಕಾರಣ, ರೀಸನ್ ಅಂತ ಅರ್ಥ. ಇಡೀ ವಿಶ್ವಕ್ಕೇನೆ ಕಾರಣನಾದಂಥವನು ಪರಮಾತ್ಮ. ಏಕೆಂದರೆ ನಮ್ಮ ತಂದೆ ತಾಯಿಗಳು ಯಾರಿಗೆ ಕಾರಣ? ನಮಗೆ ಕಾರಣ ಅಷ್ಟೇ, ಬೇರೆಯವ್ರಿಗೆ ಕಾರಣ ಅಲ್ಲ. ಬೇರೆಯವ್ರು ಹುಟ್ಟಿಸ್ಲಿಕ್ಕೆ ಅವ್ರು ಕಾರಣರಲ್ಲ. ಆದರೆ ಪರಮಾತ್ಮ ಹಾಗಲ್ಲ, ಇಡೀ ಬ್ರಹ್ಮಾಂಡದ ಉತ್ಪತ್ತಿಗೇನೆ ಕಾರಣನಾದಂಥವನು, ಇಡೀ ವಿಶ್ವದ ಉತ್ಪತ್ತಿಗೆ ಕಾರಣನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನನ್ನು ಶಾಸ್ತ್ರ ವಿಶ್ವಯೋನಿಹಿ ಎಂಬುದಾಗಿ ಕರೆಸ್ಕೊಳ್ತಾ ಇದೆ. ಹಾಗೆ ವಿಶ್ವ ಶಬ್ದಕ್ಕೆ ಲಕ್ಷ್ಮಿ ಅಂತ ಅರ್ಥ ಇದೆ, ವಾಯು ಅಂತ ಅರ್ಥ ಇದೆ, ಶೇಷ ಅಂತ ಅರ್ಥ ಇದೆ. ಅವರೆಲ್ಲರಿಗೂ ಕೂಡ ಕಾರಣನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ವಿಶ್ವಯೋನಿಹಿ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಹಾಗೆ ಶುಚಿಶ್ರವಾಹ ಅಂತ. ಶುಚಿಶ್ರವಾಹ ಶಬ್ದಕ್ಕೆ ಅರ್ಥ ಶುಚಿ ಅಂತಂದರೆ ಗೊತ್ತೇ ಉಂಟು, ಶುದ್ಧ, ಕ್ಲೀನ್ ಅಂತ. ಶ್ರವಾಹ ಅಂತಂದರೆ ಶ್ರವಣ, ಕೇಳೋದು ಅಂತ. ಅರ್ಥಾತ್ ಪರಮಾತ್ಮನ ಪ್ರತಿಯೊಂದು ಚರಿತ್ರೆಗಳು ಕೂಡ ಎಂತಹದ್ದು? ಅತ್ಯಂತ ಪರಿಶುದ್ಧವಾದಂತಹ ಚರಿತ್ರೆಗಳು. ಪರಿಶುದ್ಧವಾದಂಥ ಚರಿತ್ರೆ ಶಬ್ದಕ್ಕೆ ಅರ್ಥ ಏನು ಅಂದರೆ, ಯಾವುದನ್ನು ಕೇಳಿದರೆ ನಾವು ಪರಿಶುದ್ಧರಾಗ್ತೇವೋ ಅದು ಎಂತಹದ್ದು? ಶುಚಿಶ್ರವ ಅಂತ. ಅರ್ಥಾತ್ ಪರಮಾತ್ಮನ ಕಥೆಯನ್ನು ಕೇಳೋದ್ರಿಂದ, ಪರಮಾತ್ಮನ ನಾಮಸ್ಮರಣೆಯನ್ನು ಕೇಳೋದ್ರಿಂದಾಗಿ ನಾವೇನಾಗ್ತದೆ? ಶುದ್ಧರಾಗ್ತಾ ಆಗ್ತಾ ಆಗ್ತಾ ಹೋಗ್ತೇವೆ. ಹಾಗಾಗಿ ಪರಮಾತ್ಮನಿಗೆ ಶುಚಿಶ್ರವಾಹ ಎಂಬುದಾಗಿ ಹೆಸರು. ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ಪರಮಾತ್ಮನನ್ನು ನಾವು ಶುಚಿಯಾದಂತಹ ಶಬ್ದದಿಂದಾಗಿ ಅವನನ್ನು ಸ್ತೋತ್ರ ಮಾಡಬೇಕು ಅಂತ. ಅರ್ಥಾತ್ ಯಾವುದೇ ವಿಶೇಷವಾಗಿ ಪತಂಜಲಿಗಂತ ಋಷಿಗಳಿದ್ದಾರೆ. ಅವರು ಒಂದು ಕಡೆ ಹೇಳ್ತಾರೆ ವ್ಯಾಕರಣದ ಗ್ರಂಥದಲ್ಲಿ, ಏಕಃ ಶಬ್ದಃ ಸುಷ್ಟು ಜ್ಞಾತಃ ಸಮ್ಯಕ್ ಪ್ರಯುಕ್ತಃ ಸ್ವರ್ಗೇ ಲೋಕೆ ಕಾಮಧುಕ್ಭವತಿ ಅಂತ ಹೇಳ್ತಾರೆ. ಅಂದರೆ ಸಂಸ್ಕೃತ ಭಾಷೆಯ ಒಂದು ಶಬ್ದ, ಸಂಸ್ಕೃತ ಭಾಷೆ ಎಲ್ಲ ಭಾಷೆಗಳಿಗೂ ಕೂಡ ಮೂಲವಾದಂಥ ಭಾಷೆ, ದೇವಭಾಷೆ ಅಂತ ಕರೆಸ್ಕೊಳ್ಳುತ್ತೆ. ಆ ಅತ್ಯಂತ ಶುದ್ಧವಾದ ಸಂಸ್ಕೃತ ಭಾಷೆಯನ್ನು ನಾವು
ಸರಿಯಾಗಿ ತಿಳಿದುಕೊಂಡು ತಪ್ಪದೇ ಉಚ್ಚಾರ ಮಾಡಿದರೆ, ಅರ್ಥಾತ್ ತಪ್ಪು ಮಾಡದಂತೆ ಸರಿಯಾಗಿ ಉಚ್ಚಾರ ಮಾಡಿದರೆ ಅದರ ಫಲ ಏನು ಅಂತಂದರೆ ಸ್ವರ್ಗಲೋಕದಲ್ಲಿ ಅವನು ಬೇಡಿದ್ದನ್ನು ಪಡಿತಾನೆ ಅಂತ ಹೇಳ್ತಾರೆ. ಇದೇನು ಪರಮಾತ್ಮನ ನಾಮ ಹೇಳಿದರೆ ಅಲ್ಲ, ಸ್ತೋತ್ರ ಮಾಡಿದರೆ ಅಲ್ಲ, ಕೇವಲ ಒಂದು ಸಂಸ್ಕೃತ ಶಬ್ದವನ್ನು ಚೆನ್ನಾಗಿ ಉಚ್ಚಾರಣೆ ಮಾಡಿದರೆ, ಅರ್ಥಾತ್ ನಾವು ಹೀಗೆ ಕನ್ನಡ ಮಾತಾಡ್ತಾ ಇದ್ದೇವೆ, ಹಾಗೆ ಸಂಸ್ಕೃತ ಮಾತನಾಡಿದರೆ ತಪ್ಪಿರದೆ ಮಾತಾಡಿದರೆ ನಮಗೇನು ಸಿಗುತ್ತೆ? ಸ್ವರ್ಗಲೋಕದಲ್ಲಿ ಬೇಡಿದ್ದು ಸಿಗುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಸಾಮಾನ್ಯ ಲೌಕಿಕವಾದಂತಹ ಸಂಸ್ಕೃತ ಭಾಷೆಗೇ ಅಷ್ಟು ಫಲ ಇದೆ ಅಂತ ಹೇಳಿದರೆ, ಇನ್ನು ಪರಮಾತ್ಮನ ನಾಮವನ್ನು ಹೇಳುವಂಥ ಭಾಷೆ ಇದೆ. ಇದೇ ವಿಷ್ಣು ಸಹಸ್ರನಾಮ ಇದೆ, ಅದಿರೋದು ಸಂಪೂರ್ಣ ಯಾವ ಭಾಷೆ? ಸಂಸ್ಕೃತ ಭಾಷೆ. ಪರಮಾತ್ಮನ ಸ್ತೋತ್ರಗಳಿದ್ದಾವೆ, ವೇದ ಇದೆ, ಎಲ್ಲ ಸ್ತೋತ್ರಗಳು ಕೂಡ ಸಂಸ್ಕೃತ ಭಾಷೆಯಲ್ಲಿ ಇರ್ತವೆ. ಅಂತಹ ಪರಮಾತ್ಮನ ಸ್ತೋತ್ರವನ್ನು ನಾವು ಹೇಗೆ ಮಾಡಬೇಕು? ಶುಚಿಯಾಗಿ ಅವನ ಸ್ತೋತ್ರ ಮಾಡಬೇಕು ಅಂತ. ಅದಕ್ಕೆ ಒಟ್ಟು ಎರಡು ರೀತಿಯ ಅಂತ ಅರ್ಥ. ಒಂದು, ಪರಮಾತ್ಮನ ಸ್ತೋತ್ರ ಮಾಡಬೇಕಾದ್ರೆ ನಾವು ಶುಚಿಯಾಗಿರಬೇಕು, ಕ್ಲೀನಾಗಿರಬೇಕು. ಹೇಗೆ ಅಶುದ್ಧರಾಗಿದ್ದುಕೊಂಡು ಪರಮಾತ್ಮನ ಸ್ತೋತ್ರ ಮಾಡಬಾರ್ದು ಅಂತ ಒಂದು ಅರ್ಥ. ಇನ್ನೊಂದು, ಶುದ್ಧವಾದಂತಹ ಶಬ್ದಗಳಿಂದಾಗಿ ಪರಮಾತ್ಮನ ಸ್ತೋತ್ರ ಮಾಡಬೇಕು ಅಂತ. ಅರ್ಥಾತ್ ಪರಮಾತ್ಮನ ಸ್ತೋತ್ರ ಮಾಡಬೇಕಾದ್ರೆ ಅದರಲ್ಲಿ ದೋಷಗಳು, ಇದು ವ್ಯಾಕರಣ ದೋಷಗಳು ಇರಬಾರ್ದು ಅಂತ. ಪರಿಶುದ್ಧವಾದಂತಹ, ಆದಷ್ಟು ಪರಿಶುದ್ಧವಾದಂತಹ ನಾಮಗಳಿಂದಾಗಿ ನಾವು ಪರಮಾತ್ಮನ ಚಿಂತನೆ ಮಾಡಬೇಕು ಎಂಬುದಾಗಿ ಅರ್ಥ. ಶುಚಿಶ್ರವಾಹ, ಶುದ್ಧವಾದಂತಹ ಶಬ್ದಗಳಿಂದಾಗಿ ನಾವೇನು ಮಾಡಬೇಕು? ಪರಮಾತ್ಮನ ಸ್ತೋತ್ರ ಮಾಡಬೇಕು ಮತ್ತು ನಾವು ಶುದ್ಧರಾಗಿ ಮಾಡಬೇಕು ಅಂತ. ಮುಂದೆ 120ನೇ ನಾಮ ಅಮೃತಃ ಅಂತ. ಅಮೃತಃ ಶಬ್ದಕ್ಕೆ ಅರ್ಥ ಮೃತ ಅಂತಂದರೆ ಮರಣ, ಸಾವು. ಯಾವತ್ತೂ ಕೂಡ ಸಾವಿಲ್ಲದೆ ಇರುವಂಥವನು ಪರಮಾತ್ಮ, ಹಾಗಾಗಿ ಅವನು ಅಮೃತಃ ಅಂತ ಕರೆಸ್ಕೊಳ್ತಾನೆ. ಇನ್ನೊಂದು, ಅವನ ಅನುಗ್ರಹದಿಂದಾಗಿ ನಮ್ಮೆಲ್ಲರನ್ನು ಕೂಡ ಸಾವಿಲ್ಲದೆ ಇರುವಂಥವರನ್ನಾಗಿ ಮಾಡ್ತಾನೆ. ಅರ್ಥಾತ್ ನಮಗೆ ಮೋಕ್ಷವನ್ನು ಕೊಡ್ತಾನೆ. ನಮಗೆಲ್ಲರಿಗೂ ಹುಟ್ಟು ನಿಶ್ಚಿತ, ಸಾವು ನಿಶ್ಚಿತ. ಆದರೆ ಮತ್ತೆ ಮುಂದೆ ಹುಟ್ಟು ಸಾವಿಲ್ಲದೆ ಇರೋದಂತೆ ಮಾಡೋದು ಯಾವುದು? ಮೋಕ್ಷ. ಮೋಕ್ಷಕ್ಕೆ ಹೋದ ಮೇಲೆ ಮತ್ತೆ ನಾವು ಹುಟ್ಟೋದು ಸಾಯೋದು ಅಂತ ಯಾವುದು ಕೂಡ ಇಲ್ಲ. ನಿರಂತರವಾಗಿ ಅನಂತ ಕಾಲದವರೆಗೆ ನಾವು ಅಮೃತರಾಗಿ, ಅರ್ಥಾತ್ ಸಾವಿಲ್ಲದೆ ಇರುವವರಂತೆ ಇರ್ತೇವೆ. ಹಾಗೆ ಮಾಡೋದು ಯಾರು ನಮ್ಮನ್ನು? ಈ ಪರಮಾತ್ಮ. ಹಾಗಾಗಿ ಪರಮಾತ್ಮ ಅಮೃತ ಅಂತ ಕರೆಸ್ಕೊಳ್ತಾನೆ. ಹಾಗೆ ಲಕ್ಷ್ಮೀದೇವಿ, ಅವಳು ನಿತ್ಯ ಮುಕ್ತಳು, ಅವಳಿಗೆ ಅನುಗ್ರಹ ಮಾಡಿದಂಥವನು ಯಾರು? ಪರಮಾತ್ಮ. ಹೀಗೆ ಪ್ರಧಾನವಾಗಿ ಮೋಕ್ಷಕ್ಕೆ ನಿಯಾಮಕರಾದಂಥವನು ಪರಮಾತ್ಮ ಅಂತ. ನಮಗೆ ಮೋಕ್ಷ ಆಗುತ್ತೆ, ನಮಗೆ ಅಲ್ಲಿ ಹುಟ್ಟು ಸಾವಿಲ್ಲ ಅಂತಂದರೆ ಪರಮಾತ್ಮನಿಗೂ ಅದು ಇಲ್ಲ ಅಂತ ನಿಶ್ಚಯ. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೈ ಎತ್ತಿ 1000 ರೂಪಾಯಿ ಕೊಡ್ತಾನೆ ಅಂತಂದರೆ ಮೊದಲು ಏನಿರಬೇಕು? ಆ ವ್ಯಕ್ತಿ ಹತ್ರ 1000 ರೂಪಾಯಿ ಇರಬೇಕು, ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ಅವನ ಹತ್ರನೇ ದುಡ್ಡಿಲ್ಲ ಅಂದರೆ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವುದೇ ಆಗಲಿ, ದುಡ್ಡಾಗಲಿ, ಬೆಳ್ಳಿ ಆಗಲಿ, ಬಂಗಾರ ಆಗಲಿ, ಒಂದು ಹಿಡಿ ಅಕ್ಕಿ ಆಗಲಿ. ನಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬಂದು ಒಂದು ಹಿಡಿ ಅಕ್ಕಿ ಕೇಳಿದ ಅಂದರೆ ಕೊಡಬೇಕು, ನಮ್ಮ ಹತ್ರ ಏನಿರಬೇಕು? ಮೊದಲು ಅಕ್ಕಿ ಇರಬೇಕು. ನಮ್ಮ ಹತ್ರನೇ ಒಂದು ಕಾಳು ಅಕ್ಕಿ ಇಲ್ಲ ಅಂದರೆ ನಾವು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಯೋಗ್ಯ ಜೀವರಿಗೆ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ ಅಂದರೆ ಮೊದಲು ಅವನು ಏನಾಗಿರಬೇಕು? ಮುಕ್ತನಾಗಿರಬೇಕು. ಅರ್ಥಾತ್ ಅವನಿಗೆ ಸುಖ ದುಃಖ ಹುಟ್ಟು ಸಾವು ಯಾವುದೂ ಇರಬಾರ್ದು. ಅವನಿಗೆ ಅದಿದೆ ಅಂತಂದರೆ ಏನಿಲ್ಲ, ಮೋಕ್ಷ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ಏನಾಗಿದ್ದಾನೆ? ಸ್ವಯಂ ತಾನು ಹುಟ್ಟು ಸಾವುಗಳು ಇಲ್ಲದೇ ಇರುವಂಥವರನ್ನಾಗಿದ್ದಾನೆ. ಅದೇ ರೀತಿ ತನ್ನನ್ನು ನಂಬಿ ಬಂದಂತಹ ಭಕ್ತರಿಗೂ ಕೂಡ ಹುಟ್ಟು ಸಾವು ಇಲ್ಲದೇ ಇರುವಂತಹ ಮೋಕ್ಷವನ್ನು ಕರುಣಿಸ್ತಾನೆ ಪರಮಾತ್ಮ ಅಂತ ಈ ಅಮೃತ ಶಬ್ದಕ್ಕೆ ಅರ್ಥ. ಆಮೇಲೆ ಶಾಶ್ವತ ಸ್ಥಾಣು ಅಂತ ಇನ್ನೊಂದು ನಾಮ, 121ನೇ ನಾಮ. ಶಾಶ್ವತ ಸ್ಥಾಣು ಅಂತಂದರೆ ಯಾವಾಗಲೂ ಕೂಡ ಒಂದೇ ರೀತಿ ಇರುವಂಥವನು ಅಂತ. ಇವತ್ತು ನಾವು ಒಂದು ಯಾವುದೋ ನಾಮದ ಅರ್ಥವನ್ನು ಕೇಳಿದ್ವಿ, ಇಲ್ಲಿ ತನಕ ನಮಗೆ ಆ ನಾಮದ ಅರ್ಥ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯಿತು. ಸೊ ನಮ್ಮಲ್ಲಿ ಏನಾಯಿತು? ಒಂದು ವಿಕಾರ ಆಯಿತು. ವಿಕಾರ ಅಂದರೆ ಚೇಂಜಸ್ ಅಂತ ಅಷ್ಟೇ ಅರ್ಥ. ಹಾಗಾಗಿ ಇವತ್ತು ನಮಗೆ ಆ ನಾಮದ ಅರ್ಥ ಗೊತ್ತಾಯಿತು ಅನ್ನುವಂಥ ಒಂದು ಚೇಂಜ್ ಆಯಿತು. ಹಾಗೆ ಪ್ರತಿನಿತ್ಯ ನಮ್ಮಲ್ಲಿ ಚೇಂಜಸ್ ಆಗ್ತಾನೆ ಇರ್ತವೆ. ಹುಟ್ಟುವಾಗ ಒಂದು ರೀತಿ ಇರ್ತವೆ, ಬೆಳೀತಾ ಬೆಳೀತಾ ದೇಹದಲ್ಲಿ ಕೂದಲು ಹುಟ್ಟಲಿಕ್ಕೆ ಶುರುವಾಗುತ್ತೆ, ಮತ್ತು ವಯಸ್ಸಾಗ್ತಾ ಹೋಗ್ತಾ ತಲೆಯಲ್ಲಿ ಕೂದಲು ಬೆಳ್ಳಗಾಗುತ್ತೆ, ಹೀಗೆ ವಿಕಾರ ಆಗ್ತಾ ಇರುತ್ತೆ. ಆದರೆ ಪರಮಾತ್ಮ ಹಾಗಲ್ಲ, ಶಾಶ್ವತ ಸ್ಥಾಣು. ಪರಮಾತ್ಮ ಒಂದು ಚಿಕ್ಕ ಮಗುವಿನ ರೂಪದಲ್ಲೂ ಇದ್ದರೂ ಕೂಡ ಅವನಿಗೆ ಅದೇ ಸಾಮರ್ಥ್ಯ, ಅದೇ ಜ್ಞಾನ ಎಲ್ಲವೂ ಕೂಡ ಪೂರ್ಣವಾಗಿ ಇರುತ್ತೆ. ಪರಮಾತ್ಮ ಒಬ್ಬ ವೃದ್ಧನಾದಂಥ ವಯಸ್ಸಿಗೆ ಬಂದ. ಪರಮಾತ್ಮನಿಗೆ ವೃದ್ಧಾಪ್ಯ ಅಂತಿಲ್ಲ. ಅವತಾರ ರೂಪದಲ್ಲಿ ಒಂದು ಪರಮಾತ್ಮ ಕೃಷ್ಣನಿಗೆ 104-105 ವರ್ಷ ಆದಾಗ ಅವನು ಏನು ಮಾಡಿದ? ಪರಂಧಾಮಕ್ಕೆ ಪ್ರಯಾಣವನ್ನು ಮಾಡಿದ. ಹಾಗಾದರೆ ಆವಾಗ ಪರಮಾತ್ಮನಿಗೆ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗಿತ್ತಾ ಅಂತಂದರೆ ಇಲ್ಲ. ಮತ್ತು ಹೇಗೆ ಪರಮಾತ್ಮ ತಾನು ಅತ್ಯಂತ ಹುಟ್ಟಿದ ಕೆಲವೇ ತಿಂಗಳಲ್ಲಿ ಪೂತನೆಯನ್ನು ಸಂಹಾರ ಮಾಡಿದ. ಸಾಮಾನ್ಯವಾಗಿ ಸಾಧ್ಯನ ಆ ವಯಸ್ಸಿನಲ್ಲಿ ಯಾರಿಗಾದರೂ ಒಬ್ಬ ರಾಕ್ಷಸ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾದರೆ ಪರಮಾತ್ಮ ಏನಾಗಿದ್ದಾನೆ? ಶಾಶ್ವತ ಸ್ಥಾಣು ಅಂತ, ಯಾವಾಗಲೂ ಕೂಡ ಪರಿಪೂರ್ಣನಾಗಿಯೇ ಇರ್ತಾನೆ. ಪರಮಾತ್ಮ 4 ತಿಂಗಳು ಶಿಶುವಾಗಿದ್ದಾಗಲೂ ಅವನಿಗೆ ಅಷ್ಟೇ ಸಾಮರ್ಥ್ಯ ಇತ್ತು. ಕೊನೆಗೆ 104 ವರ್ಷ ಆದಾಗಲೂ ಕೂಡ ಪರಮಾತ್ಮನಿಗೆ ಅಷ್ಟೇ ಸಾಮರ್ಥ್ಯ ಇತ್ತು. ಮಹಾಭಾರತ ಯುದ್ಧದಲ್ಲಿ ಸಾರಥಿಯಾಗಿ ರಥ ನಡೆಸಬೇಕಾದರೂ ಅಷ್ಟೇ ಸಾಮರ್ಥ್ಯ ಇತ್ತು. ಹಾಗಾಗಿ ಪರಮಾತ್ಮನಲ್ಲಿ ಯಾವುದೇ ರೀತಿಯಾದ ವಿಕಾರಗಳು ಅನ್ನೋದಿಲ್ಲ. ಪರಮಾತ್ಮನಿಗೆ ಶಕ್ತಿ ಕಡಿಮೆ ಆಯಿತು, ಶಕ್ತಿ ಬಂತು, ಜ್ಞಾನ ಕಡಿಮೆ ಆಯಿತು, ಜ್ಞಾನ ಬಂತು, ತಲೆ ಬೆಳ್ಳಗಾಯಿತು, ಆ ರೀತಿ ಯಾವುದು ಕೂಡ ಇಲ್ಲ. ಯಾವಾಗಲೂ ಕೂಡ ಅವನು ಸ್ಥಿರವಾಗಿ ಒಂದೇ ರೀತಿಯಾಗಿ ಇರುವಂಥವನು ಅಂತ. ಪರಮಾತ್ಮನಿಗೆ ಮಾತ್ರ ಅಲ್ಲ, ದೇವತೆಗಳಿಗೇ ಇದೆ ಅಂತ ಹೇಳ್ತಾನೆ. ದೇವತೆಗಳನ್ನು ಸಂಸ್ಕೃತದಲ್ಲಿ ತ್ರಿದಶರು ಅಂತ ಕರೀತಾರೆ. ತ್ರಿದಶ ಅಂದರೆ ದೇವತೆಗಳು ಅಂತ. ಯಾಕೆ ಅವರಿಗೆ ಆ ರೀತಿ ಹೆಸರು ಅಂತಂದರೆ, ದಶ ಅಂದರೆ ಅವಸ್ಥೆ ಅಂತ ನಾವು ಇವತ್ತು ಕೇಳ್ತೇವೆ. ಶನಿ ಮಹಾರ್ದಶೆ ಅದು ಇದು ಅಂತ ಕೇಳ್ತೇವೆ. ದಶೆ ಅಂದರೆ ಅವಸ್ಥೆ ಅಂತ. ತ್ರಿದಶ ಅಂದರೆ 3ನೇ ಅವಸ್ಥೆ ಅಂತ. ಅಂದರೆ ಬಾಲ್ಯ, ಕೌಮಾರ್ಯ, ಯೌವನ ಅಂತ. ಯೌವನ ಅನ್ನೋದು 3ನೇ ಅವಸ್ಥೆ. ದೇವತೆಗಳಿಗೆ ಅವರು ಚಿಕ್ಕ ಮಕ್ಕಳಾಗಿರುವುದು, ಮುಂದೆ ವಯಸ್ಸಾಗೋದು ಅನ್ನೋ ಅವಸ್ಥೆ ಇಲ್ಲ. ಅವರಿಗೆ ಯಾವಾಗಲೂ ಕೂಡ 3ನೇ ಅವಸ್ಥೆ ಇರುತ್ತೆ. ಅರ್ಥಾತ್ ದೇವತೆಗಳು ಯಾವಾಗಲೂ ಕೂಡ ಏನಾಗಿರ್ತಾರೆ? ಯೌವನದಲ್ಲಿಯೇ ಇರ್ತಾರೆ. ನಿತ್ಯ ಯೌವನ ಯಾರಿಗೆ? ದೇವತೆಗಳಿಗೆ. ಹಾಗಾಗಿ ತ್ರಿದಶರು ಅಂತ ಹೆಸರು, 3ನೇ ಅವಸ್ಥೆಯಲ್ಲಿ ಯಾವಾಗಲೂ ಇರುವಂಥವ್ರು ಅಂತ. ಹೀಗೆ ದೇವತೆಗಳಿಗೇನೆ ಆ ರೀತಿಯ ಅವಸ್ಥೆ ಇರಬೇಕಾದ್ರೆ ಪರಮಾತ್ಮ ಅವರೆಲ್ಲರಿಗೂ ನಿಯಾಮಕನಾದಂಥವನು ಮತ್ತು ಅವರಿಗೆ ಆ ಯೋಗ್ಯತೆಯನ್ನು ಕೊಟ್ಟಂಥವನು. ಹಾಗಾಗಿ ಪರಮಾತ್ಮನು ಯಾವಾಗಲೂ ಕೂಡ ಒಂದೇ ರೀತಿ ಇರ್ತಾನೆ. ಅವನ ಯಾವುದೇ ರೀತಿಯ ವಿಕಾರಗಳು ಆಗೋದಿಲ್ಲ. ನಮಗೆ ವಿಕಾರ ಆದಂತೆ ಕಾಣಿಸಬಹುದು, ಆದರೆ ಯಾಕಂದರೆ ರಾಮರೂಪ ಹುಟ್ಟಿದಾಗ ಸಾಮಾನ್ಯ ಶಿಶುವಿನಂತೆ ಇತ್ತು. ಬೆಳೀತಾ 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 ಯೌವನ ಬಂತು, ಎಲ್ಲ ಆಯಿತು. ಹಾಗೆ ನಮ್ಗೆ ನೋಡಿದಾಗ ಏನು ಅನಿಸುತ್ತೆ? ಪರಮಾತ್ಮನಿಗೆ ವಿಕಾರ ಇದೆ ಅಂತ ಕಾಣಿಸುತ್ತೆ. ಆದರೆ ವಾಸ್ತವಿಕವಾಗಿ ಪರಮಾತ್ಮನಿಗೇನಿಲ್ಲ ಯಾವುದೇ ರೀತಿಯಾದ ವಿಕಾರಗಳು. ಅದು ಜ್ಞಾನದಲ್ಲಿ ಆಗಲಿ, ಶರೀರದಲ್ಲಿ ಆಗಲಿ, ಬಲದಲ್ಲಿ ಆಗಲಿ, ಗುಣದಲ್ಲಿ ಆಗಲಿ, ಯಾವುದೇ ರೀತಿಯಲ್ಲಿ ಆಗಲಿ ಪರಮಾತ್ಮನಿಗೆ ವಿಕಾರಗಳು ಅನ್ನೋದು ಇಲ್ಲ. ಇದು ಒಂದು ಅರ್ಥ. ಇನ್ನೊಂದು ವಿಕಾರ ಶಬ್ದಕ್ಕೆ ಅರ್ಥ, ನಮಗೆ ಸುಖ ಆದರೆ ಭಾರಿ ಹಿಗ್ಗಿ ಬಿಡ್ತೇವೆ, ದುಃಖ ಆದರೆ ಕುಗ್ಗಿ ಬಿಡ್ತೇವೆ, ಅಳತಾ ಕುತ್ಕೊಂಡ್ಬಿಡ್ತೇವೆ. ಆ ರೀತಿಯಾದ ವಿಕಾರಗಳು ಕೂಡ, ದುಃಖ ಮುಂತಾದಂಥ ವಿಕಾರಗಳು ಕೂಡ ಪರಮಾತ್ಮನಿಗೆ ಮೂಲ ರೂಪದಲ್ಲಿಯೂ ಇಲ್ಲ, ಅವತಾರ ರೂಪದಲ್ಲಿಯೂ ಇಲ್ಲ. ಮುಂದೆ ವರಾರೋಹ ಅಂತ. ಆರೋಹ ಶಬ್ದಕ್ಕೆ ಅರ್ಥ ಆರೋಹಣ ಅಂದರೆ ಮೇಲೇರೋದು, ಸ್ವರ್ಗಾರೋಹಣ ಅಂತ ನಾವು ಕೇಳ್ತೇವೆ. ಅಂದರೆ ಮೇಲೆ ಏರೋದು ಅಂತ. ಪರಮಾತ್ಮ ತಾನೇ ಮಾಡ್ತಾನೆ ವರಾರೋಹ, ಉತ್ತಮರಾದಂತಹ ಜೀವಿಗಳು. ವರ ಅಂದರೆ ಏನು? ಶ್ರೇಷ್ಠ ಅಂತ. ವರ ಅಂದರೆ ಶ್ರೇಷ್ಠರಾದಂಥವರಿಗೆ, ಅರ್ಥಾತ್ ಜ್ಞಾನಿಗಳಿಗೆ, ಸಾತ್ವಿಕರಿಗೆ ಪರಮಾತ್ಮ ಆರೋಹ ಮೇಲೇರಿಸ್ತಾನೆ ಅಂತ. ಅಂದ್ರೇನು? ಮೇಲಿನ ಲೋಕಗಳಾದಂತಹ ಸ್ವರ್ಗವನ್ನು ಎಲ್ಲವನ್ನು ಕೂಡ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿಕೊಡ್ತಾನೆ. ಹಾಗಾಗಿ ಅವನು ವರಾರೋಹ, ಶ್ರೇಷ್ಠರಿಗೆ, ಜ್ಞಾನಿಗಳಿಗೆ ಮೇಲೆ ಏರಿಸುವಂಥವನು ಅಂತ. ಇನ್ನು ಪರಮಾತ್ಮ ಸ್ವಯಂ ವರಾರೋಹ, ಮೇಲಿನ ಲೋಕ, ಯಾವ ಲೋಕ? ವೈಕುಂಠ ಮುಂತಾದಂಥ ಲೋಕ, ಅದರಲ್ಲಿ ಯಾವಾಗಲೂ ಇರ್ತಾನೆ. ವರ ಆರೋಹ, ಇವತ್ತು ನಾವು ಹೋಗೋದು ಸ್ವರ್ಗಕ್ಕೆ ಹೋಗ್ತೇವೆ. ಸ್ವರ್ಗ ಶ್ರೇಷ್ಠನ? ಅಲ್ಲ, ನಮಗೆ ಶ್ರೇಷ್ಠ ಅಷ್ಟೇ ಅದು. ಆದರೆ ನಿಜವಾಗಿಯೂ ಕೂಡ ಅದಕ್ಕಿಂತಲೂ ಶ್ರೇಷ್ಠವಾದ ಲೋಕಗಳು ಪರಮಾತ್ಮನ ಲೋಕಗಳು, ವೈಕುಂಠಾದಿ ಲೋಕಗಳು. ಹಾಗಾಗಿ ವರಾರೋಹ ಅಂದರೆ, ವರ ಅಂದರೆ ಶ್ರೇಷ್ಠ, ಆರೋಹ ಅಂದರೆ ಮೇಲಿನದ್ದು ಅಂತ. ಶ್ರೇಷ್ಠವಾದಂಥ ವೈಕುಂಠ ಲೋಕದಲ್ಲಿ ಯಾವಾಗಲೂ ಪರಮಾತ್ಮ ಇರ್ತಾನೆ. ಪರಮಾತ್ಮ ಇಲ್ಲೇನೋ ರಾಮನಾಗಿ ಅವತಾರ ಮಾಡಿಬಿಟ್ಟ, ಆವಾಗ ವೈಕುಂಠ ಲೋಕ ಖಾಲಿಯಾಗಿಬಿಡ್ತು? ಏನೂ ಇಲ್ಲ. ದೇವತೆಗಳಿಗೆ ಸಾಂಶ ದೇವತೆಗಳು ಅಂತ ಹೇಳ್ತೇವೆ. ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದ, ಆವಾಗ ಸ್ವರ್ಗದಲ್ಲಿಯೂ ಇದ್ದ, ಇಲ್ಲೂ ಇದ್ದ. ಹಾಗೆ ದೇವತೆಗಳಿಗೆ ಆ ರೀತಿ ಇರಬೇಕಾದ್ರೆ ಪರಮಾತ್ಮನಂತೂ ಪರಿಪೂರ್ಣನಾಗಿ ಯಾವಾಗಲೂ ಎಲ್ಲ ಕಡೆಯೂ ಇರ್ತಾನೆ. ಹೀಗೆ ವರಾರೋಹ, ತನ್ನ ಊರ್ಧ್ವ ಲೋಕಗಳಲ್ಲಿ, ವೈಕುಂಠಾದಿ ಲೋಕಗಳಲ್ಲಿ ನಿರಂತರವಾಗಿ ಪರಮಾತ್ಮ ವಾಸವಾಗಿ ಇರ್ತಾನೆ ಅಂತ. ಇನ್ನೊಂದು ಆರೋಹ ಅಂದರೆ ಏರೋದು ಅಂತ ಕೇಳಿದ್ವಿ. ವರಾರೋಹ ಅಂತಂದರೆ, ವರ ಅಂತಂದರೆ ಜೀವಿಗಳಲ್ಲಿ ಏನೇ ಶ್ರೇಷ್ಠರಾದಂಥವ್ರು ಯಾರು? ವಾಯುದೇವರು. ಇನ್ನೊಬ್ಬಳು ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿ ಮತ್ತು ವಾಯುದೇವರನ್ನು ಯಾವಾಗಲೂ ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡಂಥವನು ಪರಮಾತ್ಮ ಅಂತ ನಾವು ಕೇಳ್ತೇವೆ. ಮಧ್ವಾಚಾರ್ಯರು ತಂತ್ರಸಾಸಂಗದಲ್ಲಿ ಒಂದು ಮಂತ್ರವನ್ನು ಹೇಳ್ತಾರೆ, ವಾಯುದೇವರ ಮೂಲ ರೂಪದ ಮಂತ್ರ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೇ ಸ್ವಾಸೀನಂ. ಪರಮಾತ್ಮನ ತೊಡೆಯ ಮೇಲೆ ವಾಯುದೇವರು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ವರಾರೋಹ, ಶ್ರೇಷ್ಠರಾದಂತಹ ವಾಯುದೇವರನ್ನು ಮತ್ತು ಲಕ್ಷ್ಮೀದೇವಿಯನ್ನು ಯಾವಾಗಲೂ ಕೂಡ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಂಥವನು ಪರಮಾತ್ಮ ಅಂತ ಈ ಇನ್ನೊಂದು ಶಬ್ದಕ್ಕೆ ಅರ್ಥ. ಮುಂದೆ ಮಹಾ ತಪಾಹ ಅಂತ.
ತಪ ಅಂತಂದರೆ ತಪಸ್ಸು, ನಾವು ತಪಸ್ಸು ಅಂತ ಗೊತ್ತೇ ಗೊತ್ತು. ಪರಮಾತ್ಮ ಮಹಾತಪಃ, ಭಾರಿ ದೊಡ್ಡ ತಪಸ್ಸು ಮಾಡೋವಂಥವನು ಅಂತ. ತಪಸ್ಸು ನಾವು ಯಾಕೆ ಮಾಡ್ತೇವೆ? ನಮ್ಮಲ್ಲಿನ ಲೋಪದೋಷಗಳು ಇರ್ತವೆ, ಜ್ಞಾನ ಕಡಿಮೆ ಇರುತ್ತೆ, ಜ್ಞಾನ ಸಂಪಾದನೆ ಆಗಬೇಕು, ಪರಮಾತ್ಮನ ಅನುಗ್ರಹ ಇರೋದಿಲ್ಲ, ಪರಮಾತ್ಮ ಅನುಗ್ರಹ ಆಗಬೇಕು ಅಂತ ಒಟ್ಟಿನಲ್ಲಿ ಏನೋ ಒಂದನ್ನು ಬಯಸಿ ನಾವು ತಪಸ್ಸು ಮಾಡ್ತೇವೆ. ಪರಮಾತ್ಮನೇ ತಪಸ್ಸು ಮಾಡುವಂತಹ ಅನಿವಾರ್ಯತೆ ಇಲ್ಲ, ಯಾಕೆಂದರೆ ಅವನಲ್ಲಿ ಏನೂ ಕೂಡ ಮೈನಸ್ ಪಾಯಿಂಟ್ಗಳೇ ಇಲ್ಲ. ಹಾಗಿದ್ದರೂ ಪರಮಾತ್ಮ ಯಾಕೆ ತಪಸ್ಸು ಮಾಡಿದ ಅಂತಂದರೆ, ವಿಶೇಷವಾಗಿ ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಹೇಳ್ತಾರೆ, ಆ ಬದರಿಕಾಶ್ರಮದ ವರ್ಣನೆ ಮಾಡಬೇಕಾದ್ರೆ ಅಲ್ಲಿ ಪರಮಾತ್ಮ ತಪಸ್ಸು ಮಾಡಿದ ನರನಾರಾಯಣ ರೂಪದಿಂದ ಅಂತ. ಯಾಕೆ ಮಾಡಿದ? ಜಗತ್ತಿಗೆ ತಪಸ್ಸು ಮಾಡಿದರೆ ಹೇಗೆ ಮಾಡಬೇಕು ಅಂತ. ಯಾಕೆಂದರೆ ನಾವು ನೀವು ಮಾಡೋ ತಪಸ್ಸು ಅದೆಲ್ಲವೂ ಕೂಡ ತುಂಬ ಕೆಳಗಿನ ಮಟ್ಟದ್ದು, ನಮ್ಮಲ್ಲಿ ಅಷ್ಟು ಪೂರ್ಣ ಶ್ರದ್ಧೆ ಇರೋದಿಲ್ಲ, ಜ್ಞಾನ ಇರೋದಿಲ್ಲ, ಹೇಗೆ ತಪಸ್ಸು ಮಾಡೋಕ್ಕೆ ಅಂತ ಕೂಡ ಗೊತ್ತಿರೋದಿಲ್ಲ. ನಮಗೆ ಗೊತ್ತಿರೋ ಮಟ್ಟಿಗೆ ತಪಸ್ಸು ಮಾಡ್ತೇವೆ ಅಷ್ಟೇ. ಆದರೆ ಪರಮಾತ್ಮ ಎಂಥವನು, ಸರ್ವೋತ್ತಮನಾದಂಥವನು. ಹಾಗಾಗಿ ಅಂತಹ ಪರಮಾತ್ಮ ಜಗತ್ತಿಗೆ ತಪಸ್ಸು ಅಂದರೆ ಏನು, ತಪಸ್ಸು ಹೇಗೆ ಮಾಡಬೇಕು ಅಂತ ನಾರಾಯಣ ರೂಪದಿಂದಾಗಿ ಬಂದು ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡಿದ. ಹಾಗಾಗಿ ಪರಮಾತ್ಮ ಏನು, ಮಹಾತಪಾಹ, ಶ್ರೇಷ್ಠವಾದ ತಪಸ್ಸನ್ನು ಮಾಡಿದಂಥವನು. ಯಾಕೆಂದರೆ ಬೇರೆಯವರು ತಪಸ್ಸು ಮಾಡಿದರೆ ಅದರಲ್ಲೇನಿರುತ್ತೆ, ಲೋಪದೋಷಗಳು ಇರ್ತವೆ. ಆದರೆ ಪರಮಾತ್ಮ ತಪಸ್ಸು ಮಾಡಿದರೆ ಏನು ಲೋಪದೋಷ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಜಗತ್ತಿನಲ್ಲಿಯೇ ದೊಡ್ಡ ತಪಸ್ವಿ, ಶ್ರೇಷ್ಠ ತಪಸ್ವಿ ಯಾರು? ಅದು ಪರಮಾತ್ಮ, ಮಹಾತಪಾಹ ಅಂತ. ಇನ್ನೊಂದು ಮಹಾ ಅಂತಂದರೆ ಶ್ರೇಷ್ಠವಾದಂಥವನು, ಅರ್ಥಾತ್ ಶ್ರೇಷ್ಠ ಜ್ಞಾನಿಗಳಿಗೆ ತಪಸ್ಸಿನ ಮೂಲಕ ಗೋಚರವಾಗುವಂಥವನು ಅಂತ. ಇವತ್ತು ನಾವು ಕೇಳ್ತೇವೆ, ಯಾವ ಧ್ರುವ ಮಹಾರಾಜರ ಕಥೆಯಾಗಿರ್ಬೋದು ಅಥವಾ ಬೇರೆ ಬೇರೆ ಋಷಿಮುನಿಗಳ ಕಥೆ, ಅವರೆಲ್ಲರೂ ಕೂಡ ಪರಮಾತ್ಮನ ಕಂಡದ್ದು ಹೇಗೆ? ತಪಸ್ಸಿನ ಮೂಲಕ. ತಪಸ್ಸಿಗೆ ಒಂದು ಅರ್ಥ ಕಾಡಿನಲ್ಲಿ ಹೋಗಿ ಎಲ್ಲವನ್ನು ಕೂಡ ಬಿಟ್ಟು ತಪಸ್ಸು ಮಾಡೋದು ಅಂತ, ಇನ್ನೊಂದು ಅರ್ಥ ತಪ ಆಲೋಚನೆ ಅಂತ. ಪರಮಾತ್ಮನ ಬಗ್ಗೆ ನಿರಂತರವಾಗಿ ಚಿಂತನೆ ಮಾಡುವುದೇನೆ ನಿಜವಾದ ತಪಸ್ಸನ್ನು ಅಂತ ಹೇಳ್ತಾರೆ. ಹಾಗಾಗಿ ತಪಸ್ಸಿನ ಮೂಲಕ, ಚಿಂತನೆಯ ಮೂಲಕ, ಜ್ಞಾನದ ಮೂಲಕ ನಾವು ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಪರಮಾತ್ಮ ಮಹಾತಪಾಹ, ಶ್ರೇಷ್ಠವಾದಂತಹ ಜ್ಞಾನಕ್ಕೆ ಗೋಚರನಾಗ್ತಾನೆ. ಜ್ಞಾನ ಅಂದ ತಕ್ಷಣ ನಮಗೆ ಸ್ವಲ್ಪ ಗೊತ್ತಿದ್ದರೂ ಜ್ಞಾನ, ಜಾಸ್ತಿ ಗೊತ್ತಿದ್ದರೂ ಜ್ಞಾನ. ಹಾಗಾದರೆ ಪರಮಾತ್ಮ ಕಡಿಮೆ ಗೊತ್ತಿದ್ದವನಿಗೆ ಕಾಣಿಸ್ತಾನ? ಇಲ್ಲ. ಶ್ರೇಷ್ಠವಾದಂತಹ ಜ್ಞಾನಿಗಳಿಗೆ ಪರಮಾತ್ಮ ಕಾಣಿಸ್ತಾನೆ. ಹಾಗಾಗಿ ಮಹಾತಪಾಹ. ಹೀಗೆ ಪರಮಾತ್ಮ ಸ್ವಯಂ ತಾನು ನಾರಾಯಣ ರೂಪದಿಂದಾಗಿ ಶ್ರೇಷ್ಠ ತಪಸ್ಸನ್ನು ಮಾಡಿದ. ಇನ್ನು ಅನೇಕ ಜ್ಞಾನಿಗಳಿಗೆ ತಪಸ್ಸಿನ ಮೂಲಕ ಅವನು ಗೋಚರನಾದ, ಕಾಣಿಸಿದ. ಅದೇ ರೀತಿಯಾಗಿ ಚಿಂತನೆಯ ಮೂಲಕ, ಜ್ಞಾನದ ಮೂಲಕ ಪರಮಾತ್ಮ ಕಾಣಿಸ್ತಾನೆ. ಹೀಗೆ ಪರಮಾತ್ಮ ಮಹಾತಪಾಹ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ಮತ್ತೆ ಸರ್ವಗಃ ಸರ್ವವಿದ್ವಾನು ಎನ್ನುವಂಥ ನಾಮದ ಶ್ಲೋಕದ ಚಿಂತನೆ ನಡೆಯುತ್ತೆ. ಆ ಶ್ಲೋಕದ ಚಿಂತನೆಯನ್ನು ನಾಳೆಯ ಪಾಠದಲ್ಲಿ, ನಾಳೆಯ ಪ್ರವಚನದಲ್ಲಿ ನಾವೆಲ್ಲರೂ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.